ಓಂ ಶಾಂತಿ. ನಿಮಗೆ ಯಾವಾಗ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಧರ್ಮವಂತರಿಗೆ ಯಾವಾಗ ಒಳ್ಳೆಯದಾಗಲಿವ್ರಿ. ಅವ್ರವ್ರ ಧರ್ಮ ಅವ್ರಿಗೆ ರಕ್ಷಣೆ ಮಾಡುತ್ತೆ. ಇವರ ಅಂಜನ, ಯಕ್ಷಿಣಿ, ಅಕ್ಷಯ ಪಾತ್ರೆ, ಪ್ರತಿಂಗರ ವಿದ್ಯೆ, ಬೇತಾಳ, ಈ ರೀತಿ ಬೇರೆ ಬೇರೆ. ಹಾಗೆ ಶ್ರೀಚಕ್ರ ಸಿದ್ಧಿ. ಕೆಲವರು ಇದ್ರ ಬಗ್ಗೆ ಸರಿಯಾಗಿ ನಾನು ಅಪ್ಲೋಡ್ ಮಾಡಿರೋ ವೀಡಿಯೋಗಳು ನೋಡಿದಾರೋ ಇಲ್ವೋ ಗೊತ್ತಿಲ್ಲ. ಮತ್ತೆ ಕೆಲವರು ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಅಂಜನದ ಬಗ್ಗೆ ಹೇಳಿ ಸರಿಯಾಗಿ ಅಂಜನದ ಬಗ್ಗೆ ಹೇಳಿ. ಅಂಜನಾ ಸಿದ್ಧಿ ಮಾಡ್ಕೊಳ್ಳೋದು ಹೇಗೆ, ಅಂಜನದ ಬಗ್ಗೆ ಹೇಳಿ ಅಂತಾರೆ. ಆಲ್ರೆಡಿ ನಾನು ಅಂಜನದ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಇದೇ ಯೂಟ್ಯೂಬಲ್ಲಿ ನೀವು ನೋಡ್ಬೋದು, ಹಿಂದೆ ಹಾಕಿದ್ದೀನಿ ನೋಡಿ. ಆದರೆ ಮತ್ತೆ ಅದ್ರ ಬಗ್ಗೆ ಬೇರೆ ಥರ ಪ್ರಶ್ನೆಗಳು ಕೇಳ್ತಾರೆ. ಏನಪ್ಪ ಪ್ರಶ್ನೆ ಕೇಳ್ತಾರೆ ಅಂದರೆ, ನಾವು ಅಂಜನದ ಸಿದ್ಧಿನ ಮಾಡ್ಕೊಳಕ್ಕಾಗಲ್ವಾ, ಅಥವಾ ನಾವು ಅಂಜನದ ಸಿದ್ಧಿನ ಮಾಡ್ಕೊಬೋದಾ, ಈ ಎರಡು ಡೌಟು. ಹಾಗೆ ಅಕ್ಷಯ ಪಾತ್ರದ ಬಗ್ಗೆ ಹಿಂದೆ ನಾನು ವೀಡಿಯೋ ಮಾಡಿದ್ದೀನಿ. ಅಕ್ಷಯ ಪಾತ್ರದ ಬಗ್ಗೆ ನಿಜವಾಗ್ಲೂ ಅಕ್ಷಯ ಪಾತ್ರೆ ಇದೆಯಾ? ಹೋಗಲಿ, ಸಿಡಿಲು ಬಡಿದಾಗ, ಮಳೆ ಬಿದ್ದಾಗ ತಾಮ್ರದ ತಟ್ಟೆ ನಾವು ಊಟ ಮಾಡ್ತೀವಲ್ಲ, ಅಥವಾ ತಾಮ್ರದ ಪಾತ್ರೆ ಅಥವಾ ತಾಮ್ರದ ಕೊಳಗ, ಪಂಚಲೋಹದ ಅಂತೀವಲ್ಲ, ಆ ಥರ ಅವುಗಳ ಮೇಲೆ ಸಿಡಿಲು ಬಡಿದ್ರೆ ಅದಕ್ಕೆ ಶಕ್ತಿ ಬರುತ್ತಾ? ಶಕ್ತಿ ಬಂದಮೇಲೆ ಅದನ್ನು ನಾವು ಮ್ಯಾಜಿಕ್ ಮಾಡ್ಬೋದಾ? ಮ್ಯಾಜಿಕ್ ಅಂದ್ರೆ ಏನು? ಅದರೊಳಗಡೆ ಕಾಯಿನ್ಗಳಾಕ್ಬಿಟ್ರೆ, ಒಂದು ಕಾಯಿನ್ ಹಾಕಿದರೆ ಅದ್ರ ತುಂಬ ಹೋಗ್ಬಿಡೋದು, ಅಕ್ಷಯ ಆಗ್ಬಿಡೋದು. ಒಂದು ಹಾಕ್ಬಿಟ್ರೆ 100, 1000, 500, 1000, ಲಕ್ಷ ಹಿಂಗೆ ಆಗ್ಬಿಡೋದು. ಅಥವಾ ಒಂದೇ ಒಂದು ಅಕ್ಕಿ ಕಾಳು ಹಾಕಿದರೆ ಉತ್ಪನ್ನ ಆಗೋದು, ಒಳಗಡೆ ಉದ್ಭವ ಅಂದರೆ ಪಾತ್ರೆನೇ ತುಂಬ ಬಿಡೋದು, ಅಥವಾ ಕೊಳಗನೇ ತುಂಬ ಬಿಡೋದು, ಅಥವಾ ತಟ್ಟೆನೇ ತುಂಬ ಬಿಡೋದು. ಇದು ಅಕ್ಷಯ ಪಾತ್ರೆ. ಅದು ನಿಜಾನ? ಸಿಡಿಲ್ ಬಡಿದ್ರೆ ಅದು ನಿಜ ಆಗುತ್ತಾ? ಸಿಡಿಲ್ದು ಶಕ್ತಿ ಅದರಲ್ಲಿ ಹೋಗಿ ತುಂಬ್ಕೊಬಿಟ್ರೆ ಆ ಪಾತ್ರೆ ಮಾಮೂಲಿ ತಾಮ್ರದ ಪಾತ್ರೆ, ಮಾಮೂಲಿ ತಾಮ್ರದ ತಟ್ಟೆ, ಮಾಮೂಲಿ ಕಂಚಿನ ತಟ್ಟೆ, ಮಾಮೂಲಿ ಕಂಚಿನ ಕೊಳಗ, ತಾಮ್ರದ ಕೊಳಗ ಸಿಡಿಲ್ ಬಡಿದ್ರೆ ಅದೇನೋ ಅಕ್ಷಯ ಪಾತ್ರೆ ಆಗ್ಬಿಡುತ್ತಾ? ಅದಕ್ಕೆ ಶಕ್ತಿ ಬಂದ್ಬಿಡುತ್ತಾ? ಈ ರೀತಿ ಕೆಲವರು ಪ್ರಶ್ನೆಗಳು ಕೇಳ್ತಾರೆ, ಡೌಟ್ಸ್ ಇರುತ್ತೆ ಅಲ್ವಾ. ಇನ್ನು ಯಕ್ಷಿಣಿ ವಿದ್ಯೆ ಹೆಂಗೆ? ಯಕ್ಷಿಣಿ ಮಂತ್ರ ಹಿಡ್ಕೊಳ್ಳೋದು. ಯಾರೋ ಒಬ್ಬ ಗುರು ಹೇಳ್ಕೊಡ್ತಾನೆ ಯಕ್ಷಿಣಿ ಮಂತ್ರ. ಆ ಯಕ್ಷಿಣಿ ಮಂತ್ರ ಹಿಡ್ಕೊಂಡು ಸ್ಮಶಾನ ಇರುತ್ತಲ್ಲಪ್ಪ, ಅಲ್ಲೋ ಅಥವಾ ಯಾವುದೋ ಹಳ್ಳದಲ್ಲೋ, ಯಾವುದೋ ಪಾಳು ಬಾವಿ ಅಂದ್ರೆ ಆ ಬಾವಿ ಒಳಗೆ ನೀರು ಇರೋಲ್ಲ, ಪಾಳು ಬಾವಿ ಒಳಗನೋ, ಅಥವಾ ಹಾಳಾಗಿರೋ ದೇವಸ್ಥಾನನೋ, ಅಥವಾ ಯಾವುದೋ ಬೆಟ್ಟ ಗುಡ್ಡ ಗುಹೆ ಇರುತ್ತಲ್ಲ, ಬೆಟ್ಟಗಳು, ಈ ಗುಂಡುಗಳು ಬಂಡೆಗಳು ಬೆಟ್ಟಗಳಲ್ಲಿ, ಅಲ್ಲೋ, ಅಥವಾ ಯಾರು ಇಲ್ದಿರೋ ಜಾಗ, ಯಾವುದೋ ಒಂದು ಹೊಂಗೆ ತೋಪು, ಮಾವಿನ ತೋಪು, ನೀಲಗಿರಿ ತೋಪು, ಯಾವುದೋ ಒಂದು ತೋಪು, ಅಲ್ಲಿ ಕೂತ್ಕೊಂಡು ಏಕಾಂತವಾಗಿ ಯಕ್ಷಿಣಿ ವಿದ್ಯೆ ಒಂದು ಮಂತ್ರ ಹಿಡ್ಕೊಬಿಟ್ಟು ಆ ಮಂತ್ರ ಧ್ಯಾನ ಮಾಡ್ತಾ ಯಕ್ಷಿಣಿನ ಹೊಲ್ಸ್ಕೊಬಿಡೋದು. ಈ ರೀತಿ ಆಮೇಲೆ ಯಕ್ಷಿಣಿನ ಹೊಲ್ಸ್ಕೊಂಡ್ರೆ ಏನು ಸಿಗುತ್ತೆ ಇವ್ರಿಗೆ? ಅದು ಕ್ಲಾರಿಟಿ ಇಲ್ಲ ನೋಡ್ರಿ, ಅಲ್ಲೇ ಇರೋದು ನೋಡ್ರಿ. ಯಕ್ಷಿಣಿ ವಿದ್ಯೆ ಅಂದ್ರೇನು, ಯಕ್ಷಿಣಿ ಅಂದ್ರೇನು, ನಾನು ಆಲ್ರೆಡಿ ಹಿಂದೆ ಒಂದು ವಿಡಿಯೋ ಹಾಕಿದ್ದೀನಿ, ಅದನ್ನು ನೋಡಿ. ಹಾಗೆ ಅಕ್ಷಯ ಪಾತ್ರೆ ಅಂದ್ರೇನು, ಅಕ್ಷಯ ತಟ್ಟೆ ಅಂದ್ರೇನು, ಸಿಡಿಲ್ ಬಡಿದ್ರೆ ಏನು, ಅದು ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ, ಅಪ್ಲೋಡ್ ಮಾಡಿದ್ದೀನಿ. ಆದರೂ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕೇಳ್ತಾನೆ ಇರ್ತಾರೆ, ಕಾಮೆಂಟ್ ಬಾಕ್ಸಲ್ಲಿ ಬರೀತಾರೆ ಕೆಲವರು. ಹಿಂದಿನ ವೀಡಿಯೋಗಳು ನಾನು ಹಾಕಿರೋದು ನೋಡೋದಿಲ್ಲ ಅವರು. ಕೆಲವ್ರು ನೋಡಿರ್ತಾರೆ, ಕೆಲವ್ರು ನೋಡಿರಲ್ಲ. ಆ ನೋಡದೆ ಇರೋರಿಗೆ ಇದೆಲ್ಲ ತಿಳ್ಕೊಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಸರ್, ಈಗ ಸಿಡಿಲ್ ಬಡಿದ್ರೆ ಕಂಚಿನ ಪಾತ್ರೆಯಲ್ಲಿ ಶಕ್ತಿ ಬಂದ್ಬಿಡುತ್ತಾ? ಸಿಡಿಲ್ ಬಡಿದ್ರೆ ಮರಕ್ಕೆ ಬಡಿದ್ರೆ, ಯಾವುದಾದ್ರು ತೆಂಗಿನ ಮರಕ್ಕೋ ಹೊಂಗೆ ಮರಕ್ಕೋ ಗುಡಿಸಲು ಮನೆಗೆ ಬಡಿದ್ರೆ ಅದಂತೂ ಸುಟ್ಟೋಗುತ್ತೆ, ಇದು ಯಾವುದೇ ಡೌಟ್ ಇಲ್ಲ. ಕಾರಣ ಏನು? ಎಲೆಕ್ಟ್ರಾನ್ಸ್ ಒಂದು ಕಡೆ ಪಾಸಿಟಿವ್ ಎನರ್ಜಿ, ಇನ್ನೊಂದು ಕಡೆ ನೆಗೆಟಿವ್ ಎನರ್ಜಿ, ಅವೆರಡು ಹತ್ರ ಬಂದಾಗ ಒಂದಕ್ಕೊಂದು ಅಟ್ರಾಕ್ಷನ್ ಆಗಿ ಎರಡು ಮಿಕ್ಸ್ ಆಗಿ, ಫಾರ್ ಎಕ್ಸಾಂಪಲ್ ಕರೆಂಟ್ ವೈರ್ಗಳು ಎರಡು ತಗೊಳ್ಳಿ, ಒಂದಕ್ಕೊಂದು ಇಟ್ರೇನಾಗುತ್ತೆ, ಡಮಾರ್ ಅಲ್ವಾ. ಈ ಪ್ರಕೃತಿನಲ್ಲಿ ಪ್ಲಸ್ ಮೈನಸ್ ಅಂತ ಒಂದಿರುತ್ತೆ, ಜೊತೆಯಲ್ಲಿ ನ್ಯೂಟ್ರಲ್ ಅಂತ ಕೂಡ ಒಂದಿರುತ್ತೆ, ತಿಳ್ಕೊಳ್ಳಿ. ಧನಾತ್ಮಕ ಋಣಾತ್ಮಕ ಅನ್ನೋದು ಎರಡು ಶಕ್ತಿಗಳು. ವಿದ್ಯುತ್ ಶಕ್ತಿ ಕರೆಂಟು, ಪ್ಲಸ್ಸು ಪಾಸಿಟಿವ್ ಎನರ್ಜಿ ಅಥವಾ ಕರೆಂಟು, ಮೈನಸ್ಸು ನೆಗೆಟಿವ್ ಎನರ್ಜಿ ಅಥವಾ ಕರೆಂಟು, ಇವೆರಡು ಹತ್ರ ಬಂದಾಗ ಒಂದಕ್ಕೊಂದು ಆಕರ್ಷಣೆ ಆಗಿ
ಏಕಾಏಕಿ ಆಕರ್ಷಣೆ ಆದಾಗ ಅಲ್ಲಿ ಎಲೆಕ್ಟ್ರಾನ್ಸ್ ಬಿಡುಗಡೆ ಆಗುತ್ತೆ. ಆವಾಗ ಡಮಾರ್ ಅಂತ ಸೌಂಡ್ ಬರುತ್ತೆ, ಅಂದರೆ ಬ್ಲಾಸ್ಟ್ ಆಗುತ್ತೆ, ಬೆಂಕಿ ಹೊತ್ಕೊಳ್ಳುತ್ತೆ, ಶಕ್ತಿ ಉತ್ಪನ್ನ ಆಗುತ್ತೆ. ಆದರೆ ಎರಡು ಮೋಡಗಳು ಹತ್ರ ಬಂದಾಗ ಆ ಮೋಡದಲ್ಲಿ ಪಾಸಿಟಿವ್ ಎನರ್ಜಿ ಕರೆಂಟು, ಈ ಮೋಡದಲ್ಲಿ ನೆಗೆಟಿವ್ ಎನರ್ಜಿ ಕರೆಂಟು ಎರಡು ಹತ್ರ ಬಂದಾಗ ಡಮಾರ್ ಅನ್ನುತ್ತೆ. ಇಡೀ ಕರೆಂಟು ಶಕ್ತಿ ಉತ್ಪನ್ನ ಆಗುತ್ತೆ. ಆವಾಗ ಇಡೀ ಮೋಡದ ನೀರು ಹನಿ ನೀರಿರ್ತದೆ, ಮಂಜು ನೀರಿರುತ್ತೆ. ನೀವು ನಂದಿ ಬೆಟ್ಟನೋ, ಹಿಮಾಲಯ ಪರ್ವತನೋ, ಮೌಂಟ್ ಅಬುನೋ, ಅಥವಾ ಇದು ಬರುತ್ತಲ್ಲಪ್ಪ ಕೆಮ್ಮಣ್ಣಗುಂಡಿ, ನೀವೇನು ಹೇಳ್ತೀರಾ ಕೆಮ್ಮಣ್ಣಗುಂಡಿ, ಅಲ್ಲೆಲ್ಲ ಹೋದ್ರೆ ಪರ್ವತ ಶ್ರೇಣಿಗಳು, ದೊಡ್ಡ ದೊಡ್ಡ ಎತ್ತರವಾದ ಬೆಟ್ಟಗಳು, ಅಲ್ಲೆಲ್ಲ ಮೋಡಗಳು ನಮ್ಮ ಕೈಗೆ ಸಿಗ್ತವೆ, ಮಳೆ ಹನಿಗಳಿರ್ತದೆ. ಅಷ್ಟೇ ಯಾಕೆ ಶಿವಗಂಗೆನಲ್ಲಿ ಮೇಲೆ ಹೋಗ್ಬಿಟ್ರು ಕೂಡ, ಶಿವಗಂಗೆ ತುಮಕೂರು ಹತ್ರ, ಅಲ್ಲಿ ಕೂಡ ಮೇಲೆ ಹೋಗ್ಬಿಟ್ರೆ ಅಲ್ಲಿ ಕೂಡ ಮೋಡಗಳಿರೋ ಟೈಮೆಲ್ಲ ಹತ್ರ ಬರುತ್ತೆ. ಅವೆಲ್ಲ ನೋಡ್ಬೋದು. ಆದರೆ ಅದರಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ, ನೆಗೆಟಿವ್ ಎನರ್ಜಿ ಇರುತ್ತೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ಅದಕ್ಕೆ ಸಿಕ್ಕಾಕೊಂಡ್ರೆ ಸುಟ್ಟು ಭಸ್ಮ ಆಗ್ತೀವಿ. ಕರೆಂಟು ಅದು ಅಂಥ ಕರೆಂಟು ಒಂದು ಮಾಡ ಇನ್ನೊಂದು ಮಾಡ ಡಿಕ್ಕಿ ಹೊಡೆದು ಮನೆ ಮುಂದೆ ಇರುವ ಪಾತ್ರೆಗಳು, ತಟ್ಟೆಗಳು ಅದ್ರ ಮೇಲೂ ಪರಿಣಾಮ ಬೀರುತ್ತೆ. ಒಂದಷ್ಟು ಎಲೆಕ್ಟ್ರಾನ್ಸು ಅದರಲ್ಲಿ ಶೇಖರಣೆ ಆಗುತ್ತೆ. ನೀವು ನೋಡ್ಬೋದು ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿರುತ್ತೆ, 8 ಅಂತಸ್ತು, 10 ಅಂತಸ್ತು, 15 ಅಂತಸ್ತು, 100, 200, 300, 1000 ಅಂತಸ್ತುಗಳು ಇದಾವೆ ಬಿಡ್ರಿ. ಅಂಥ ಅಂತಸ್ತುಗಳಿರ್ತವೆ. ಬೇರೆ ದೇಶಗಳು ಬುರ್ಜ್ ಖಲೀಫಾ 1200 ಮೀಟ್ರ್ ಏನೋ ಇದೆ, ಅಂದರೆ 1 ಕಿಲೋಮೀಟ್ರ್ಗಿಂತ ಹೆಚ್ಚಾಗಿದೆ. ಅಷ್ಟು ಹೈಟ್ ಇದೆ, 700-800 ಮೀಟ್ರು, 900 ಮೀಟ್ರು ಅಷ್ಟು ಎತ್ತರ ಇದೆ. ಅಲ್ಲಿಗೆ ಎಷ್ಟೋ ಹೈಟ್ ಇದೆ ಬುರ್ಜ್ ಖಲೀಫಾ, ಅರಬ್ ಕಂಟ್ರಿ, ಗೊತ್ತಾಯ್ತಲ್ಲ. ಹಾಗೆ ಅಮೇರಿಕನಲ್ಲಿ ಟವರ್ಸ್, ಜೋಡಿ ಟವರ್ಗಳು, ಬಿನ್ ಲಾಡನ್ ಬಾಂಬ್ ಇಟ್ಟು ಒತ್ತಿಲ್ಲ, ಅದು ಅಷ್ಟು ಹೈಟು. ಆವಾಗ ಮೋಡಗಳೆಲ್ಲ ಅಲ್ಲಿ ಹೋಗ್ತಿರ್ತವೆ. ಮೋಡಗಳು ಏನಾಗುತ್ತೆ, ಅಲ್ಲಿ ಮೇಲೆ ಒಂದು ಸಲಾಕೆ ಇಟ್ಟಿರ್ತಾರೆ, ಪೆನ್ ಥರ ಒಂದು ರಾಡ್ ಹಾಕಿರ್ತಾರೆ. ರಾಡು ಎತ್ತರವಾದ ಟವರ್ ಹಾಕಿರ್ತಾರೆ. ಏನಕ್ಕೆ ಅಂದರೆ ಅದು ಆ ಬಿಲ್ಡಿಂಗಿಗೆ ಕರೆಂಟ್ ಬೀಳಬಾರ್ದು ಅಂತ. ಬಿದ್ದರೆ ಅಲ್ಲಿರೋ ಗ್ಲಾಸುಗಳು, ಒಳಗಡೆ ಇರೋ ಬಟ್ಟೆ ಬರೆ, ಒಳಗಡೆ ಇರೋ ಗ್ಯಾಸೆಲ್ಲ ಇರುತ್ತಲ್ಲ ಮನೆಗಳಲ್ಲಿ, ರೂಮುಗಳೆಲ್ಲ, ಅವೆಲ್ಲ ಒತ್ಕೊಂಡ್ರೆ ಬ್ಲಾಸ್ಟ್ ಆದರೆ ಇನ್ನೂ ಅನಾಹುತಗಳು ಹೆಚ್ಚಾಗುತ್ತೆ. ಅದಕ್ಕೆ ಆಗಬಾರ್ದು ಅಂತ ಒಂದು ರಾಡ್ ಹಾಕಿರ್ತಾರೆ ಮೇಲಕ್ಕೆ, ಶೂಲ ಹಾಕಿರ್ತಾರೆ, ರಾಡು ಟವರ್ ಹಾಕಿರ್ತಾರೆ. ಏನಕ್ಕಪ್ಪ ಅಂದರೆ ಮೋಡಗಳಲ್ಲಿರೋ ಪಾಸಿಟಿವ್ ಕರೆಂಟ್ ಅಲ್ಲಿ ಬಂದಾಗ ಅದ್ರ ಮುಖಾಂತರ, ಗೋಡೆ ಮುಖಾಂತರ ಕೆಳಗಡೆ ಹೊಟ್ಟೋಗ್ತದೆ ಭೂಮಿಗೆ, ಭಾಳ ಸುಲಭವಾಗಿ ಹೋಗಲಿ ಅಂತ ಮೊದಲೇ ರಾಡ್ ಹಾಕಿರ್ತಾರೆ. ಆ ರಾಡಕ್ಕೆ ಟಚ್ ಆಗಿದ ತಕ್ಷಣ ರಾಡಿಂದ ಕೆಳಗಡೆಗೆ ಕರೆಂಟ್ನಲ್ಲಿ ವೈರ್ ಆಗುತ್ತಲ್ಲ, ವೈರಲ್ಲಿ ಕರೆಂಟ್ ಹೋಗುತ್ತಲ್ಲ, ವೈರ್ಗಳಲ್ಲಿ ಕರೆಂಟ್ ಹೋಗುತ್ತಲ್ಲ, ಆ ರೀತಿ ಆ ರಾಡ್ ಮುಖಾಂತರ ಭೂಮಿಗೆ ಹೊರಟೋಗುತ್ತೆ ಕರೆಂಟ್. ಅಲ್ಲಿಂದ ಕೆಳಗಡೆಗೆ ಬಿಲ್ಡಿಂಗ್ ಮುಖಾಂತರ ಬಂದಿರ್ತದೆ, ಗೊತ್ತಾಯ್ತಲ್ಲ. ಇದು ತಟ್ಟೆ ಮೇಲೆ, ಪಾತ್ರೆ ಮೇಲೆ, ಕೊಳಗದ ಮೇಲೆ ಬಿದ್ದರೆ ಅಕ್ಷಯ ಆಗ್ಬಿಡುತ್ತಾ? ಆದರೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಎಲೆಕ್ಟ್ರಾನ್ಸ್ ಅದರಲ್ಲಿ ಒಂಚೂರು ಸ್ಟೋರೇಜ್ ಆಗುತ್ತೆ. ಅದು ತುಂಬ ದಿನ ಅದರಲ್ಲಿ ಸ್ಟೋರೇಜ್ ಆಗಿರಲ್ಲ. ತಟ್ಟೆ ಮೇಲೆ ಬಿದ್ದರೆ, ಕೊಳಗದಲ್ಲಿ ಬಿದ್ದರೆ ಆ ಸಿಡಿಲು ನೇರವಾಗಿ ಬಂದರೆ ಎಲೆಕ್ಟ್ರಾನ್ಸು ಸ್ವಲ್ಪ ಇರುತ್ತೆ. ಒಂದು ವೇಳೆ ನಾವು ಮುಟ್ಟಿದ್ರೆ ಒಂಚೂರು ಹಂಗೆ ಶಾಕು ಹೊಡಿಬೋದು, ಇಲ್ಲ ಅನ್ನಲ್ಲ, ಹೊಡಿಬೋದು. ಪಾಸಿಟಿವ್ ಎನರ್ಜಿ ಇದ್ದರೆ ಶಾಕ್ ಬರುತ್ತೆ. ಈಗ ನಾವು ಬಾಚಣಿಗೆಲ್ಲ ಕೂದಲು ಬಾಚ್ಕೊತೀವಿ, ಅರ್ಧೋಗಿರೋ ಪೇಪರಲ್ಲಿ ಇಡ್ರಿ, ಆ ಬಾಚಣಿಗೆಗೆಲ್ಲ ಅಂಟ್ಕೊಳ್ತವೆ. ಯಾವುದಾದ್ರೂ ಪ್ಲಾಸ್ಟಿಕ್ ಬ್ಯಾಗು ಹಿಂಗೆ ಅಲ್ಲಾಡಿಸ್ಬಿಟ್ಟು ಹಿಂಗೆ ಮಾಡಿಬಿಟ್ಟು ಹಿಂಗಿಡ್ರಿ, ಅಂಟ್ಕೊಳ್ತವೆ. ಅದೇನ ಬೆಡ್ಶೀಟ್ ಹಿಂಗೆ ಅಂದು ಯಾವುದಾದ್ರೂ ಕಾಟ ಬೇರೆ ಯಾವುದೋ ಒಂದು ನೈಲಾನ್ದು ಬೆಡ್ಶೀಟ್ ಅಂದರೆ ಪ್ಲಾಸ್ಟಿಕ್ ಟರಿಕಾಟ್ ಬೆಡ್ಶೀಟು ಅಥವಾ ಶರ್ಟು, ಈ ಬಟ್ಟೆಗಳು ಅವಾಗ ನೋಡಿ ಪೇಪರ್ಗೆ ಅಂಟ್ಕೊಳ್ತದೆ. ಪ್ಲಾಸ್ಟಿಕ್ ಪೇಪರ್ಗಳು ಹಾಗೇ. ನೀವು ಸಕ್ಕರೆ ಗೀರೆ ತೊಗೊಂಬಂದರೆ, ಏನಾದರೂ ಪೂರಿ ತೊಗೊಂಬಂದರೆ ಬೆಸ್ಟು. ಪ್ಲಾಸ್ಟಿಕ್ ಪೇಪರ್ ಕವರ್ನಲ್ಲಿ ಪೂರಿ ಎಲ್ಲ ಕುಮ್ಮಿಸ್ಬಿಡಿ, ಆದರೂ ಇನ್ನೂ ಪೂರಿ ಅಂಟ್ಕೊಂಡಿರ್ತಾವೆ, ಎಷ್ಟು ಕಷ್ಟಪಟ್ಟರು ಉದುರಲ್ಲ. ಕಾರಣ ಏನು? ಎಲೆಕ್ಟ್ರಾನ್ಸು ಹಿಡ್ಕೊಂಡಿರುತ್ತೆ. ಇದೆಲ್ಲ ತುಂಬ ಓದಿರಬೇಕು. ಎಲೆಕ್ಟ್ರಾನ್ಸಲ್ಲಿ BE ಮಾಡಿರಬೇಕು, ಎಲೆಕ್ಟ್ರಿಷಿಯನಲ್ಲಿ BE ಮಾಡಿರಬೇಕು, ಅವ್ರಿಗೆ ಅರ್ಥ ಆಗುತ್ತೆ. ಇಂಜಿನಿಯರಿಂಗ್ ಮಾಡಿರೋರಿಗೆ ಓಕೆ, ನಿಮ್ಗೆ ಅರ್ಥ ಆಗೋ ಥರ ಹೇಳ್ತಾಯಿದ್ದೀನಿ. ಒಂದು ಶಕ್ತಿ ಅಂತ ಹೇಳ್ಕೊಳ್ಳಿ, ಒಂದು ಎನರ್ಜಿ ಅಂತ ಹೇಳ್ಕೊಳ್ಳಿ. ಒಟ್ಟಿನಲ್ಲಿ ಅದು ಸಿಡಿಲವನ್ನು ಹೊಡೆದಾಗ ನಮ್ಮ ಪಾತ್ರೆಗಳಿಗೆ, ಕೊಳಗೋಕ್ಕೆಲ್ಲ ಬರುತ್ತೆ. ಹಂಗಂತಾದ್ರಲ್ಲಿ ಅಕ್ಕಿ ಆಗಿಬಿಟ್ರೆ, ಕಾಯಿನೆಗಳಾಗ್ಬಿಟ್ರೆ, 1, 2, 3, 4 ಬಂದ್ಬಿಡುತ್ತೆ ಈಚೆ ಅಂತ ಕೆಲವರು ಸುಳ್ಳು ಹೇಳಿ ಬೇರೆ ಅವ್ರಿಗೆ ಅದನ್ನು ಮಾರಾಟ ಮಾಡ್ತಾರೆ. ಮಾರಾಟ ಮಾಡೋರು ತುಂಬ ಬುದ್ಧಿವಂತರು. ಹೆಂಗಪ್ಪ ಅಂದರೆ ಅವರು ಮೋಸ ಮಾಡೋಕ್ಕಂತ ಬರ್ತಾರೆ. ತಟ್ಟೆನೋ, ಕೊಳಗಾನೋ, ಪಾತ್ರೆನೋ ಎತ್ಕೊಬಂದ್ಬಿಟ್ಟು ಇದರಲ್ಲಿ ಹಣ ಬರುತ್ತೆ, ಬರೀ 1 ರೂಪಾಯಿ ಹಾಕಿದ್ರೆ
ಉದ್ಭವ ಪಾತ್ರೆನೇ ತುಂಬಿಬಿಡುತ್ತೆ, ಕೊಳಗನೇ ತುಂಬಿಬಿಡುತ್ತೆ ಅಂತಾರೆ. ಅದು ಬಂಗಾರ ವಜ್ರನೋ ಬಂಗಾರದ ಮೂಗನತ್ತು ಕಿವಿ ಓಲೆನೋ ಸರನೋ ಆ ಪಾತ್ರೆಯಲ್ಲಿ ಹಾಕ್ಬಿಟ್ರೆ ಉಟ್ಕೊಬಿಡ್ತವೆ. 1 ಕೇಡು 2 ಕೇಡು 3 4 10 20 30 40 ಹಂಗೆ ಉದ್ಭವ ಆಗ್ಬಿಟ್ಟು ಈಜೆ ಬಂದ್ಬಿಡ್ತದೆ ತುಂಬೋಗ್ಬಿಟ್ಟು ಅನ್ನೋ ಥರ ಸುಳ್ಳು ಹೇಳ್ಬಿಡ್ತಾರೆ ವಂಚನೆ ಮಾಡೋರು, ಮೋಸ ಮಾಡೋರು. ಅವ್ರಿಗೆ ನಾನು ವೀಡಿಯೋ ಹಾಕಿದ್ದೀನಿ ಹಿಂದೆ, ಹಿಂಗೆ ಮೋಸ ಮಾಡ್ತಾರೆ ಹುಷಾರಾಗಿರ್ರಿ, ಹಿಂಗೆ ಮೋಸ ಮಾಡ್ತಾರೆ ಹುಷಾರಾಗಿರ್ರಿ. ಅದರಲ್ಲಿ ನಿಮಗೆ ಅಕ್ಷಯ ಪಾತ್ರೆ ಅದಲ್ಲ, ಏನಿದ್ರು ಅಕ್ಷಯ ಪಾತ್ರೆ ಅಂದರೆ ಆ ಸೂರ್ಯ ಭಗವಾನ್ಗೆ ತಪಸ್ಸು ಮಾಡಬೇಕು. ಸೂರ್ಯ ಭಗವಾನ್ ತಪಸ್ಸು ಮಾಡಿದ್ರೆ ಅವನು ನಮಗೆ ಅಕ್ಷಯ ಪಾತ್ರೆ ಕೊಡ್ತಾನೆ. ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಇದೆಲ್ಲ ಇದೆ. ನಕುಲ ಸಹದೇವ ಇವರೆಲ್ಲ ತಪಸ್ಸು ಮಾಡ್ತಾರೆ, ಅರ್ಜುನ ತಪಸ್ಸು ಮಾಡ್ತಾರೆ, ಭೀಮ ತಪಸ್ಸು ಮಾಡ್ತಾರೆ, ಇತ್ಯಾದಿ ಇತ್ಯಾದಿ ಎಷ್ಟೋ ಮಂದಿಗಳು ತಪಸ್ಸು ಮಾಡ್ತಾರೆ. ನಕುಲ ಸಹದೇವರು ಸೂರ್ಯ ಭಗವಾನಿಂದ ಏನು ಪಡಿತಾರೆ? ಅಕ್ಷಯ ಪಾತ್ರೆ ಪಡೆದಿರ್ಬೋದು ಅಲ್ವಾ? ಮಹಾಭಾರತ ಓದಿದ್ರಾ? ಯಾರು ಪಡೆದಿದ್ದು ನೋಡಿ, ಪಾಂಡವರಲ್ಲಿ ಯಾರು ಪಡೆದ್ರು ನಿಮ್ಗೆ ಗೊತ್ತಾಗುತ್ತೆ. ಗೊತ್ತಾಯ್ತಲ್ಲ? ಹಾಗೆ ಸಾಕಷ್ಟು ಮಂದಿ ಇದೆಲ್ಲ ಪಡಿತಾರ ಅಂತ ಇಟ್ಕೊಳ್ಳಿ. ಗೊತ್ತಾಯ್ತಲ್ಲ? ಅಕ್ಷಯ ಪಾತ್ರೆ ಕೂಡ ಒಂದು ದಿನಕ್ಕೆ ಒಂದೇ ಸಾರಿನೇ ಅದು ಉತ್ಪನ್ನ ಆಗೋದು. ಆಹಾರ ದ್ರೌಪದಿ ಅವರೆಲ್ಲ ಇದನ್ನು ಉಪಯೋಗಿಸಿರ್ತಾರೆ. ಗೊತ್ತಾಯ್ತಲ್ಲ? ಓಕೆ, ಇರಲಿ. ನನಗೆ ಅಷ್ಟೊಂದು ಮಹಾಭಾರತ ಕಥೆಗಳಿವೆಲ್ಲ ಗೊತ್ತಿಲ್ಲ, ಸ್ವಲ್ಪ ಮೆಮೊರಿನಲ್ಲಿದೆ, ನಿಮ್ಮ ಮುಂದೆ ಹೇಳ್ತಾಯಿದ್ದೀನಿ. ಅದು ಭಗವಂತನಿಂದ ಪಡೆದ್ರೆ, ದೇವತೆಗಳಿಂದ ಪಡೆದ್ರೆ, ಮಹಾತ್ಮರ ಗುರುಗಳಿಂದ ಪಡೆದ್ರೆ ಅದು ಅಕ್ಷಯ ಪಾತ್ರೆ, ಅಕ್ಷಯ ತಟ್ಟೆ ಆಗುತ್ತೆ, ಕೊಳಗಾಗುತ್ತೆ. ಅದೇ ಇಲ್ಲಿ ಸಿಡಿಲು ಬಂತಂದರೆ ಏನೋ ಎಲೆಕ್ಟ್ರಾನಿಕ್ಸು ಒಂದಷ್ಟು ತುಂಬಿಕೊಳ್ಳೋದಿರುತ್ತೆ, ಶಾಕ್ ಹೊಡಿತೆ. ಇಲ್ಲ ಅಂದವ್ರು ಯಾರು ಹಂಗಂತ ಡಬಲ್ ಆಗ್ಬಿಡಲ್ಲ. 100 ಗ್ರಾಮ್ ಬಂಗಾರ ಹಾಕ್ಬಿಟ್ರೆ 10 kg 20 kg ಒಂದು ಕ್ವಿಂಟಾಲ್ ಬಂಗಾರ ಈಚೆ ಬಂದುಬಿಡಲ್ಲ. ಒಂದೇ ಒಂದು ಕಾಯಿನ್ ಬಂಗಾರದ ಹಾಕ್ಬಿಟ್ರೆ ಏನು 100,000 ಕಾಯಿನ್ಗಳು ಈಚೆ ಬರೋಲ್ಲ. ಒಂದೇ ಒಂದು ಅಕ್ಕಿ ಕಾಳು ಹಾಕ್ಬಿಟ್ರೆ ಏನು ಮೂಟೆ ಕುಂಟಾಲ್ ಅಕ್ಕಿ ಬರೋದಿಲ್ಲ. ಆದರೆ ಮೋಸ ಮಾಡೋರು ಇದೆಲ್ಲ ನಿಜ. ತಗೊಳ್ಳಿ ತಟ್ಟೆ, ತಗೊಳ್ಳಿ ಕೊಳಗ, ತಗೊಳ್ಳಿ ಪಾತ್ರೆ. ಇವಾಗ ನೀವು ಇದು ಮಾಡಬಾರ್ದು, ಅಮಾವಾಸ್ಯೆ ದಿನ ಮಾಡಬೇಕು, ಇವಾಗ ಮಾಡಬಾರ್ದು, ಶಿವರಾತ್ರಿ ದಿನ ಮಾಡಬೇಕು, ಇವಾಗ ಮಾಡಬಾರ್ದು, ಯುಗಾದಿ ದಿನ ಮಾಡಬೇಕು, ಇವಾಗ ಮಾಡಬಾರ್ದು, ಆ ತಿಂಗಳಲ್ಲಿ ಮಾಡ್ಬೇಕು ಕಾರ್ತಿಕ ಮಾಸದಲ್ಲಿ, ಈ ತಿಂಗಳಲ್ಲಿ ಮಾಡ್ಬೇಕು ಮಾಘ ಮಾಸದಲ್ಲಿ, ಆ ತಿಂಗಳಲ್ಲಿ ಶ್ರಾವಣ ಮಾಸದಲ್ಲಿ ಮಾಡಬೇಕು. ಹೀಗೆ ಏನೋ ಒಂದು ಸುಳ್ಳು. ಅಲ್ಲಿವರೆಗೂ ನೀವು ಇಟ್ಕೊಳ್ಳಿ. ಬೇರೆಯವರು ಇದಕ್ಕೆ 2,000 ಕೊಡಿ ಅಂತ ಅಲ್ಲ, 2 ಲಕ್ಷ ಕೇಳ್ತಾ ಇದ್ದಾರೆ. ಬೇರೆಯವ್ರು 2 ಲಕ್ಷ ಕೊಡ್ತೀನಿ ಅಂತ ಅವ್ರೆ, 2 ಕೋಟಿ ಕೊಡ್ತೀನಿ ಅಂತ ಅವ್ರೆ. ನಾವು ಕೊಟ್ಟಿಲ್ಲ ಅವ್ರಿಗೆ. ನೀವೇನೋ ಒಳ್ಳೆಯವರು, ಬುದ್ಧವಾದ, ನೀವು ಒಳ್ಳೆಯ ಜ್ಞಾನಿಗಳು, ತಿಳ್ಕೊಂಡಿರೋರು, ಮಹಾತ್ಮರು, ನಿಮ್ಮಲ್ಲಿ ಒಳ್ಳೆಯ ಗುಣ ಇದೆ, ಅದಕ್ಕೆ ನಾವು ನಿಮಗೆ ಕೊಡ್ತಾಯಿದ್ದೀವಿ. ಅವರು 2 ಕೋಟಿ ಕೊಡ್ತೀನಿ ಅಂದರು, ನಾವು ಕೊಟ್ಟಿಲ್ಲ. ನೀವು ಬರೀ 1 ಕೋಟಿ ಕೊಡಿ ಸಾಕು, ಇಲ್ಲ 50 ಲಕ್ಷ ಕೊಡಿ ಸಾಕು, ಇಲ್ಲ 25 ಲಕ್ಷ ಕೊಡಿ ಸಾಕು ಅಂತ ಇವರಲ್ಲಿ ಏನೇನೋ ತಲೆಗೆ ತುಂಬಿಡ್ತಾರೆ. ಅವರು ಕೊಟ್ಬಿಡ್ತಾರೆ. ಕೊಡ್ತಾವ್ರಿ ಇವರು, ನಮ್ಮನ್ನು ಒಳ್ಳೆಯವ್ರಂತ ಅವ್ರಿ, ನಮ್ಮನ್ನು ಒಳ್ಳೆಯವ್ರು ಅಂತ ಅಂದ್ಬಿಟ್ಟು ಇವ್ರ ಮೇಲಕ್ಕೆ ಹತ್ಬಿಟ್ಟಿರ್ತಾರೆ. ಅವ್ರು ಹತ್ಸ್ಬಿಟ್ಟಿರ್ತಾರೆ. ಆಮೇಲೆ ಅವ್ರು ಹತ್ಸ್ಬಿಡ್ತಾರೆ ಇವ್ರನ್ನ. ಇವರು ಬಿಲ್ಡಪ್ ಬಿಟ್ಟು ಹತ್ಸ್ಬಿಡ್ತಾರೆ. ಅವರು ಮೇಲಕ್ಕೆ ಹತ್ಬಿಡ್ತಾರೆ. ಹೊಗಳಿದ ತಕ್ಷಣ ಅವ್ರು ಒಳಗೆ ಇವರು ಮೇಲೆ ಕೊಟ್ಟಾಗಿರ್ತಾರೆ. ಅವ್ರು ಕೇಳಿದಷ್ಟು ಇವ್ರು ಕೊಟ್ಬಿಡ್ತಾರೆ. ಮನೇಲಿರೋ ಒಡವೆನೋ ದುಡ್ಡು ಎಲ್ಲ ಸೇರಿಸಿ ಕೊಟ್ಬಿಡ್ತಾರೆ. ಆಮೇಲೆ ಇವ್ರು ತಗೊಂಡು ಆ ತಟ್ಟೆನೋ ಕೊಳಗನೋ ಇನ್ನೊಂದು ಅವ್ರು ಹೇಳಿದ್ರಲ್ಲ ಯಾವುದೋ ಒಂದು ಟೈಮ್ನಲ್ಲಿ ಓಪನ್ ಮಾಡಿ ಅಂತ, ಅಮಾವಾಸ್ಯೆನೋ ಪೌರ್ಣಮಿನೋ ಯಾವುದೋ ಹಬ್ಬನೋ ಇನ್ನೊಂದು ಮತ್ತೊಂದು, ಆ ದಿನ ಯಾವುದೋ ವಾರ ಶುಕ್ರವಾರನೋ ಸೋಮವಾರನೋ ಶನಿವಾರನೋ ಅವತ್ತು ನೋಡಿ ಅಂತ, ಅವತ್ತು ಇವರು ಕಾಯಿನ್ ಹಾಕಿ ಚೆಕ್ ಮಾಡ್ತಾರೆ. ಎಲ್ಲಿ ಬರುತ್ತೆ? ಬರಲ್ಲ. ಬಂಗಾರ ಹಾಕಿ ನೋಡ್ತಾರೆ, ಬರಲ್ಲ. ಅಕ್ಕಿ ಬೇಳೆ ಹಾಕಿ ನೋಡ್ತಾರೆ, ಬರಲ್ಲ. ಆವಾಗ ಗೊತ್ತಾಗತ್ತೆ ಮೋಸ ಹೋಗಿದ್ದೀವಿ ಅಂತ. ಇದು ಕತೆ. ಅಂದರೆ ಅಕ್ಷಯ ಪಾತ್ರೆ ಸುಳ್ಳ. ವಂಚನೆ ಮಾಡಿದವರು ಸುಳ್ಳು, ವಂಚನೆಗೆ ಒಳಗಾದವರು ತಪ್ಪಾಗ ಭಾವಿಸಿದ್ರು. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ನಿಜವಾಗ್ಲೂ ಅಕ್ಷಯ ಪಾತ್ರೆ ಇರುತ್ತೆ, ಆದರೆ ಅದು ಸೂರ್ಯ ಭಗವಾನ ಅಥವಾ ದೇವತೆಗಳಿಂದ ಪಡಿಬೇಕು, ಗುರುಗಳಿಂದ ಪಡಿಬೇಕು, ತಪಸ್ಸು ಅಥವಾ ಅವರ ಪ್ರೀತಿ ಪಾತ್ರಕ್ಕೆ ಒಳಗಾಗಿ ಭಕ್ತಿ ಮಾರ್ಗದಲ್ಲಿ, ಒಳ್ಳೆಯ ಮಾರ್ಗದಲ್ಲಿ ಪಡಿಬೇಕು. ಅದು ಸತ್ಯ. ಇದು ಇಷ್ಟೇ ಹೊರತು ಬೇರೆ ಇನ್ನೇನಿಲ್ಲ ಇಲ್ಲಿ. ಇದು ಅಕ್ಷಯ ಪಾತ್ರೆ ಬಗ್ಗೆ. ಇನ್ನು ಯಕ್ಷಿಣಿ ವಿದ್ಯೆ ಬಗ್ಗೆ ಬರೋಣ. ಇದು ಅಕ್ಷಯ ಪಾತ್ರ ಆಯಿತು. ಯಕ್ಷಿಣಿ ವಿದ್ಯೆ ಬಗ್ಗೆ ಬರೋಣ. ನೋಡಿರಿ, ಯಕ್ಷಿಣಿ ವಿದ್ಯೆ ಅಂದರೆ ಇಲ್ಲಿ ಗಿಡ, ಮರ, ಬಳ್ಳಿ, ಬೆಟ್ಟ, ಗುಡ್ಡ, ನದಿ, ಸಾಗರ, ಗ್ರಹಗಳು, ತಾರೆಗಳು, ನಕ್ಷತ್ರಾದಿಗಳು, ಜೊತೆಗೆ ದವಸ ಧಾನ್ಯಗಳು, ಒಡವೆ ವಸ್ತ್ರಗಳು, ವಜ್ರವೈಢೂರ್ಯಗಳು, ಬಂಗಾರ, ಬೆಳ್ಳಿ ಇತ್ಯಾದಿ, ಕಬ್ಬಿಣ, ಖನಿಜ ಸಂಪತ್ತು, ಹಾಗೆ ಕಾಳುಗಳು, ದವಸ ಧಾನ್ಯಗಳು, ಕಾಳುಗಳು, ಬೇಳೆಗಳು, ತೊಗರಿಬೇಳೆ, ಕಡಲೆಬೇಳೆ, ಕಡಲೆ, ಹುರುಗಡಲೆ ಇತ್ಯಾದಿ ಬೇಳೆಗಳು, ಅಕ್ಕಿ, ಗೋಧಿ, ಈ ಎಲ್ಲ ಪ್ರಕೃತಿನಲ್ಲಿ ಹಣ್ಣು ಹಂಪಲ ತರಕಾರಿಗಳು ಇವೆಲ್ಲ ನಾವು ಬೆಳಿತೀವಿ. ಪ್ರಕೃತಿನಲ್ಲಿ ಸಿಗುತ್ತೆ ಎಲ್ಲ. ಈ ಪ್ರಕೃತಿಯ ಒಟ್ಟಾರೆ ಅಧಿಕಾರ ಆದಿಶೇಷ ಶಕ್ತಿ ನಾಗರಸ್ವಾಮಿಗಿರುತ್ತೆ. ಆದಿಶೇಷ ಶಕ್ತಿ ನಾಗರಸ್ವಾಮಿ 14 ಲೋಕಗಳನ್ನು ಸೃಷ್ಟಿ, ಸ್ಥಿತಿ, ಲಯ ಏನಿದೆ ಅದರ ಆಧಾರಭೂತ ಶಕ್ತಿದಾತ ಸರ್ವಶಕ್ತಿಮಾನನಾದಂಥ ಆದಿಶೇಷ ಶಕ್ತಿ ನಾಗರಸ್ವಾಮಿ. ಅವನ್ನ ನಾವು ಅನಂತ ಪದ್ಮಾವತಿ, ಅನಂತಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ಶಕ್ತಿ ಸಮೇತ ಓಂ ಆದಿಶೇಷ ಶಕ್ತಿ ನಾಗರಸ್ವಾಮಿ ಅಂತ ಕರಿತೀವಿ.
ಆತನ ಮೂಲಾಧಾರ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲಿಕೆ ಚಿಂತಾರ ವಿದ್ಯಾ ಮಹಾಗಣಾಧಿಪತಿಯಿಂದ ಶ್ರೀ ವಿಲ್ಲಿಮಠ ದೇವಸ್ಥಾನ ಮಾತಾ ಕುಮಾರಸ್ವಾಮಿವರೆಗೂ ಎಲ್ಲ ನಮ್ಮ ಹಿತೈಷಿ ಬ್ರಾಹ್ಮಿ ಶಕ್ತಿ ಹರಿಶಕ್ತಿ ಶಿವಶಕ್ತಿ ಮಾತಾಪಿತಾ ಪೂರ್ವ ಶಕ್ತಿ ಗುರುಶಕ್ತಿ ಈ ಪ್ರಕೃತಿ ಶಕ್ತಿ ಏನಿದೆ ಆ ಶಕ್ತಿ ಸ್ವರೂಪ ಓಂ ಆದಿಶಕ್ತಿ ನಾಗರಾಜಸ್ವಾಮಿ 14 ಲೋಕಗಳ ಆಧಾರಭೂತ. ಇಂಥ ನಾಗರಾಜಸ್ವಾಮಿ ನಾಗಲೋಕದಲ್ಲಿ ಅವರಲ್ಲಿ ವಿಷಾನೂ ಇರುತ್ತೆ, ಅಮೃತನೂ ಇರುತ್ತೆ. ಯಾರು ಕೆಟ್ಟವರಿದ್ದಾರೆ, ದುಷ್ಟರಿದ್ದಾರೆ, ಅಧರ್ಮಿಗಳಿದ್ದಾರೆ, ಅವ್ರಿಗೆ ಆ ವಿಷಾನೇ ಉಗುಳ್ತಾರೆ, ಅವರು ಸಾಯಿಸ್ತಾರೆ. ಒಳ್ಳೆಯವ್ರು ಯಾರಿದ್ದಾರೆ ಅವ್ರಿಗೆ ಅಮೃತನೂ ಕೊಡ್ತಾರೆ, ಐಶ್ವರ್ಯನೂ ಕೊಡ್ತಾರೆ. ಆದರೆ ಈ ಕಾಡು ದೇವತೆಗಳು ಇರ್ತಾರೆ, 14 ಲೋಕಗಳಿರುತ್ತೆ. ಒಂದೊಂದು ಲೋಕಕ್ಕೆ ಒಬ್ಬೊಬ್ಬರು ರಾಜರಿರ್ತಾರೆ, ಒಂದೊಂದು ಕುಲ ನೋಡ್ಕೊಳ್ಳುತ್ತೆ, ಒಂದೊಂದು ಧರ್ಮ ನೋಡ್ಕೊಳ್ಳುತ್ತೆ, ಒಂದೊಂದು ಲೋಕವನ್ನು. ಹಾಗೆ ಇಲ್ಲಿ ಗಿಡ ಮರ ಬಳ್ಳಿ ಐಶ್ವರ್ಯವನ್ನು ಯಾರು ನೋಡ್ಕೊಳ್ತಾರೆ? ಯಕ್ಷಕರು. ನೀವು ಮಲೆನಾಡು ಪ್ರದೇಶದಲ್ಲಿ ಯಕ್ಷಗಾನ ಕಾಂತಾರ ಸಿನಿಮಾ, ಕಾಂತಾರ ವರಾಹ ರೂಪ ಕಾಂತಾರ ಇದಂತಿರಲ್ಲ, ಯಕ್ಷಗಾನ ವೇಷ ಹಾಕ್ಕೊಂಡಿರ್ತಾರಲ್ಲ, ಅವ್ರು ಯಾರೂ ಅಲ್ಲ, ಯಕ್ಷ ದೇವತೆ. ಅದರಲ್ಲಿ ಹೆಣ್ಣು ಇದ್ದರೆ ಯಕ್ಷಿಣಿ, ಯಕ್ಷಿಣಿ ಅವರ ಕುಮಾರಿಯರು ಇರ್ತಾರೆ. ಕುಮಾರಿಯರು ಅಂದರೆ ಅವ್ರ ಹೆಣ್ಮಕ್ಳು ಇರ್ತಾರೆ. ಹಾಗೆ ಅವರು ಮಕ್ಕಳಿರ್ತಾರೆ, ಗಂಡು ಮಕ್ಕಳು, ಅವರು ಕುಮಾರರು. ಯಕ್ಷ ಕುಮಾರಿಯರು ಇರ್ತಾರೆ. ಯಕ್ಷರಾಣಿ, ಯಕ್ಷರಾಜ, ಯಕ್ಷರಾಣಿ ಇವರೇನಪ್ಪ ಅಂದ್ರೆ ಕಾಡನ್ನು ನೋಡ್ಕೊಳ್ತಾರೆ. ಕಾಡಿಗೆ ದೇವತೆಗಳು. ಕಾಡಲ್ಲಿ ಏನೇನಿರುತ್ತೆ? ಬೆಟ್ಟ ಗುಡ್ಡ ನದಿ ಸಾಗರ ಇದೆಲ್ಲ ಇರುತ್ತೆ. ಐಶ್ವರ್ಯ ಇರುತ್ತೆ, ಬಂಗಾರ, ಅಲ್ಲಲ್ಲಿ ನಿಧಿಗಳಿರುತ್ತೆ. ಆ ನಿಧಿಗಳು ಯಾರ್ದು? ಯಾರೋ ಮಹಾತ್ಮರು ಆ ಕಾಲದಲ್ಲಿ ದುಷ್ಟರ ಪಾಲಾಗಬಾರ್ದು, ಹೊರದೇಶದಿಂದ ಪರಕೀರು ಯಾರ್ಯಾರೋ ಪರದೇಶದವ್ರು ಬಂದು ನಮ್ಮ ದೇಶದ ಮೇಲೆ ದಾಳಿ ಮಾಡೋರು. ನಮ್ಮ ದೇಶದಲ್ಲಿ ದಾಳಿ ಮಾಡಿ ಇಲ್ಲಿರೋ ಐಶ್ವರ್ಯನೆಲ್ಲ ದೋಚ್ಬಿಡ್ತಾರೆ, ದೇವಸ್ಥಾನಗಳು ಹೊಡೆದಾಕ್ತಾರೆ. ವಿಗ್ರಹಗಳು, ಪಂಚಲೋಹದ ವಿಗ್ರಹಗಳು, ಬಂಗಾರದ ವಿಗ್ರಹಗಳು, ಅದ್ರ ಮೇಲೆ ವಿಗ್ರಹಗಳ ಮೇಲೆ ಇರುವ ಒಡವೆಗಳು, ನೆಕ್ಲೆಸ್ಗಳು ಅದು ಇದೆಲ್ಲ ದೋಚ್ಕೊಂಡು ಓಡೋಗ್ಬಿಡ್ತಾರೆ. ಅದಕ್ಕೆ ಅವ್ರ ಕೈಗೆ ಸಿಗಬಾರ್ದಂತ ಇವರೇನು ಮಾಡ್ತಾರೆ? ಯಾರಿಗೂ ಗೊತ್ತಿಲ್ದಿರ ತಗೊಂಡೋಗಿ ಕಾಡಲ್ಲಿ, ಗುಹೆಗಳಲ್ಲಿ, ಹಳೆಯ ಬಂಗ್ಲಾಗಳಲ್ಲಿ ಹಳ್ಳ ತೋಡಿ ಅಥವಾ ಗುಹೆಗಳಲ್ಲಿ ಅಲ್ಲಿ ಬಚ್ಚಿಡ್ತಾರೆ. ಆ ಬಚ್ಚಿಟ್ಬಿಟ್ಟು 1 ವರ್ಷ 2 ವರ್ಷ 5 ವರ್ಷ ಹಿಂಗೆ ಕಳೆದೋಗ್ಬಿಡುತ್ತೆ, ಯಾರಿಗೂ ಸಿಗಬಾರ್ದಂತ. ಆದರೆ ಆ ಬಚ್ಚಿಟ್ಟವರು ಸತ್ತು ಹೋಗ್ತಾರೆ. ಅದು ಯಾರಿಗೂ ಹೇಳಿರಲ್ಲ, ತೋರಿಸಿರಲ್ಲ, ಅದು ಅಲ್ಲೇ ಇದಾಗುತ್ತೆ. ಆ ಒಳ್ಳೆಯವರು ಇರ್ತಾರೆ, ಅವರು ಸಾಯೋವಾಗೂ ಕೂಡ ಅದನ್ನೇ ತಿಳ್ಕೊಂಡು ಸತ್ತು ಹೋಗ್ತಾರೆ. ಅವರು ಒಳ್ಳೆಯವರಾಗಿರ್ತಾರೆ, ಭಗವಂತನ ಸೇವೆ ಮಾಡ್ತಿರ್ತಾರೆ, ದಾನ ಧರ್ಮ ಮಾಡೋವಂಥವ್ರಾಗಿರ್ತಾರೆ. ಅಂಥ ಒಳ್ಳೆಯವರು ತೀರೋಗ್ಬಿಟ್ರೆ ಆ ಒಡವೆ ಅಲ್ಲೇ ಇದ್ದಾಗುತ್ತೆ. ಆದರೆ ಯಕ್ಷಿಣಿ, ಯಕ್ಷ ಇವರು ಈ ದೇವತೆಗಳು ಕಾಡು ಬೆಟ್ಟ ಗುಡ್ಡ ನದಿ ಸಾಗರ ಇದನ್ನೆಲ್ಲ ನೋಡ್ಕೊತಕ್ಕಂಥವ್ರು. ಐಶ್ವರ್ಯ ಒಡವೆ ವಸ್ತು ಇವೆಲ್ಲ ನೋಡ್ಕೊತಕ್ಕಂಥವ್ರು. ಅದರ ಅಧಿಕಾರ ನಾಗರಾಜನು, ಆದಿಶಕ್ತಿ ನಾಗರಸ್ವಾಮಿ ಈ ಯಕ್ಷಕರಿಗೆ ಕೊಡ್ತಾನೆ ಅಧಿಕಾರನ. ಅವ್ರದ್ದು ಆ ಡಿಪಾರ್ಟ್ಮೆಂಟು, ಒಂದೊಂದು ಡಿಪಾರ್ಟ್ಮೆಂಟ್ ಒಂದೊಂದು ಇರುತ್ತಲ್ಲ ನಮ್ಮ ಕಡೆ, ಹಂಗೆ ಅಲ್ಲಿ ಆ ಡಿಪಾರ್ಟ್ಮೆಂಟ್ ಏನಪ್ಪ ಅಂದರೆ ಐಶ್ವರ್ಯ, ಈ ಮರ ಗಿಡ, ಶ್ರೀಗಂಧ ಮರಗಳು, ಟೇಕ್ ಮರಗಳು, ಇನ್ನೊಂದು ರಕ್ತಚಂದನ ಮರಗಳು ಇವೆಲ್ಲ ನೋಡ್ಕೊಳ್ಳುವಂಥದ್ದು. ಇಡೀ ಕಾಡು, ಹಣ್ಣು ಹಂಪಲ ತರಕಾರಿ, ದವಸ ಧಾನ್ಯ, ಹಾಗೆ ಇದೆಲ್ಲ ನೋಡ್ಕೊಳ್ತಕ್ಕಂಥದ್ದು ಯಾರು? ಯಕ್ಷರಾಜ, ಯಕ್ಷಿಣಿ, ರಾಣಿ, ಮಹಾರಾಣಿ ಯಕ್ಷಿಣಿ. ಅವ್ರ ಮಕ್ಕಳ್ಯಾರು? ಯಕ್ಷ ಕುಮಾರರು. ಇದು ಏನಪ್ಪ ಅಂದರೆ ಈ ಮಂತ್ರವಾದಿಗಳಿರ್ತಾರೆ, ಮಂತ್ರವಾದಿಗಳು ಬೇರೆ ಬೇರೆಯವರು, ಅವ್ರದ್ದು ಮಂತ್ರ ಹೇಳ್ಕೊಬಿಟ್ಟು ಅವ್ರನ್ನ ವಶ ಮಾಡ್ಕೊಬಿಟ್ಟು ಯಾರನ್ನ? ಯಕ್ಷಿಣಿನೋ, ಯಕ್ಷಾನೋ, ಯಕ್ಷಕುಮಾರನೋ, ಯಕ್ಷಿಣಿ ಕುಮಾರಿಯರ್ತಿಯರನ್ನೋ ಇವರು ವಶ ಮಾಡ್ಕೊಂಡು ನೋಡ್ತಾರೆ. ಅಂದರೆ ಅವ್ರ ಹೆಣ್ಮಕ್ಳನ್ನು ಬಲಾತ್ಕಾರವಾಗಿ ಇವರು ಆವಾಹನ ಮಾಡ್ಕೊಳ್ಳೋದು ಮಂತ್ರಗಳಿಂದ. ಅವಾಹಯಮಿ ಹೋಮ ಮಾಡಿ ಬಲಿ ಕೊಟ್ಟು, ಮಕ್ಕಳು ಮರನ್ನ ಬಲಿ ಕೊಟ್ಟು, ಕೋಳಿ ಕುರಿ ಮೇಕೆ ದನಗಳನ್ನು ಬಲಿ ಕೊಟ್ಟು, ಇನ್ನೇನೋ ಮಾಡಿ ಅಮಾವಾಸ್ಯೆ ದಿನ, ಪೌರ್ಣಮಿ ದಿನ, ಗ್ರಹಣ ದಿನ, ಇನ್ನೇನೋ ಸ್ಮಶಾನದಲ್ಲೋ ಬೆಟ್ಟಗಳಲ್ಲೋ ಗುಹೆಗಳಲ್ಲೋ ಇರ್ಕೋತೋ ಬಲಾತ್ಕಾರವಾಗಿ ಯಕ್ಷಿಣಿಯರನ್ನ ಅವ್ರನ್ನ ವಶ ಮಾಡ್ಕೊಬಿಡ್ತಾರೆ. ವಶ ಮಾಡ್ಕೊಬಿಟ್ಟು ಅವ್ರಿಗೆ ಹಿಂಸೆ ಕೊಟ್ಟು, ಕ್ರೌರ್ಯ ಮೆರೆದು ಅವ್ರ ಮೇಲೆ ಅವ್ರಿಗೆ ಹಿಂಸೆ ಕೊಟ್ಟು ಅವ್ರನ್ನ ಬಂಧಿಸ್ಬಿಟ್ಟು ಇವರು ಬಂಧನ ಮಾಡಿ ಅವ್ರ ಹತ್ರ ಹೇಳ್ಸ್ಕೊಳ್ಳೋದು, ನಿಧಿ ಎಲ್ಲಿದೆ ಹೇಳಿ ಅಂತ, ಐಶ್ವರ್ಯ ಎಲ್ಲಿದೆ ಹೇಳಿ, ಎಲ್ಲೆಲ್ಲಿದೆ ಅಂತ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ. ಅದನ್ನು ಹೇಳ್ಸ್ಕೊಳ್ಳೋಕ್ಕೆ ಅವ್ರು ಪ್ರಯತ್ನ ಪಡ್ತಾರೆ. ಹಳೆಯ ಕಾಲದಲ್ಲಿ ಈ ರೀತಿ ಪ್ರಯತ್ನ ಪಡೋರು. ಅದನ್ನು ಇವಾಗೂ ಕಂಟಿನ್ಯೂ ಮಾಡಿದ್ದಾರೆ. ಯೂಟ್ಯೂಬಲ್ಲಿ ಅಲ್ಲಿ ಕೂತ್ಕೊಬಿಟ್ಟು ಯಕ್ಷಿಣಿ ವಿದ್ಯೆ ಹೇಳ್ಕೊಡ್ತೀನಿ ಅಂತಿರ್ತಾರೆ. ಅರ್ಥ ಆಯ್ತಾ? ನೋಡ್ರಿ, ಯಕ್ಷ ರಾಜ, ಯಕ್ಷಿಣಿ ರಾಣಿ, ಅವ್ರ ಮಕ್ಕಳ್ಯಾರು? ಯಕ್ಷಕುಮಾರಿಯರು. ಇವರೆಲ್ಲ ಯಾರು? ದೇವತೆಗಳು. ಅವರು ನಾವು ವಶ ಮಾಡಿಕೊಂಡ್ರೆ ಬಲಾತ್ಕಾರವಾಗಿ ಅದು ಅಪರಾಧ ಅಲ್ಲೇನ್ರಿ? ಅಲ್ಲವಂತೆ. ಅವನು ಯಾರೋ ಒಬ್ಬ ಕಾಮೆಂಟ್ ಮಾಡಿದ ನನಗೆ, ಗ್ರಂಥಗಳಲ್ಲೇ ಇದೆ
ಈ ಮಂತ್ರಗಳೆಲ್ಲ, ಈ ಪೂಜೆ ಎಲ್ಲ ಇದೆಲ್ಲ ಹೇಳಿದ್ದಾರೆ, ಯಕ್ಷಿಣಿ ವಿದ್ಯೆ ಯಕ್ಷಿಣಿ ವಿದ್ಯೆ ಯಕ್ಷಿಣಿ ವಿದ್ಯೆ ಅಂತ. ನೀವೇನು ಸ್ವಾಮಿ ಹಿಂಗೆ ಹೇಳ್ತೀರಾ? ಓ ನೀವು ಡೋಂಗಿ ಬಾಬಾ, ನೀವು ಸುಳ್ಳು ಹೇಳಿದೆ, ನಿಮಗೇನು ಗೊತ್ತಿಲ್ಲ ಯಕ್ಷಿಣಿ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾರೆ ಅವ್ರು. ಹಿಂಗೆಲ್ಲ ಕಾಮೆಂಟ್ಗಳು ಮಾಡಿದ್ದಾರೆ. ಇವರೆಲ್ಲ ಯಾರು ರೀ? ಕುಂಬಳಕಾಯಿ ಕಳ್ಳ ಯಾರು ಅಂದರೆ ಎಗಲ್ ಮುಟ್ಕೊಂಡು ನೋಡಿದ್ರಂತೆ. ಏನು ಹೇಳಿ? ಕುಂಬಳಕಾಯಿ ಕಳ್ಳ ಯಾರು ಅಂದರೆ ಎಗಲ್ ಮುಟ್ಕೊಂಡು ನೋಡಿದ್ರಂತ. ಅಂಥವ್ರು ಇವರು ಜನ್ಮ. ಎಣ್ಣೆ ಹೊಡೆದ್ಬಿಡ್ತಾರೆ, ಚೆನ್ನಾಗಿ ತಿನ್ಬಿಡ್ತಾರೆ, ಬಂದು ಇಲ್ಲಿ ಕೂತ್ಕೊಬಿಟ್ಟು ಒಂದು ಕಾಮೆಂಟ್ ಬರೆಯೋದು. ಇನ್ನೇನು ವೀಡಿಯೋನ ಪೂರ್ತಿ ನೋಡಲ್ಲ ಇವರು. ಅಲ್ಲಪ್ಪ, ಅವರು ಹೆಣ್ಮಕ್ಳಲ್ವಾ? ಅವ್ರಿಗೂ ತಂದೆ ತಾಯಿ ಇಲ್ವಾ? ನೀವೇನು ಮಂತ್ರ ಹಾಕಿ ವಶ ಮಾಡ್ಕೊಳ್ಳೋದು ಅವ್ರನ್ನ? ನಾಶ ಆಗಿಬಿಡ್ತಾರೆ, ಸರ್ವನಾಶ ಆಗಿಬಿಡ್ತಾರೆ ಆ ರೀತಿ ಯೋಚನೆ ಮಾಡಿದ್ರೆ. ಬಲಾತ್ಕಾರ ವಶ ಮಾಡ್ಕೊಳ್ಳೋದು, ಬಲಾತ್ಕಾರ ಅವ್ರನ್ನ ವಶ ಮಾಡ್ಕೊಂಡು ಏನೋ ಹೇಳ್ಕೊಡ್ತೀನಿ ಅನ್ನೋದು, ಇದೆಲ್ಲ ಮಾಡಿದ್ರೆ ಸರ್ವನಾಶ ಗ್ಯಾರಂಟಿ, ಎರಡು ಮಾತಿಲ್ಲ. ಆದರೆ ಅವ್ರನ್ನ ವಶ ಮಾಡ್ಕೊಳ್ಳೋದು ಈ ಸಂತೆನಲ್ಲಿ ಕರಿಮೀನು ತೊಗೊಂಡು ಬರ್ತಾರಲ್ಲ, ಒಣಮೀನು ಅಷ್ಟು ಈಜಿ ಅಲ್ಲ ಇದು. ಸಂತೆನಲ್ಲಿ ಒಣಮೀನು ಇರುತ್ತೆ ನೋಡ್ರಿ, ದುಡ್ಡು ಕೊಟ್ಟು ತೊಗೊಂಡು ಬರ್ತಾರಲ್ಲ, ಅದೇ ಅಲ್ಲಿ ಮಾಂಸದ ಅಂಗಡಿಗಳಲ್ಲಿ ಮಾಂಸ ಕಟ್ ಮಾಡಿರ್ತಾರೆ, ಮಾರ್ತಾ ಇರ್ತಾರೆ, ಸೇಲ್ ಮಾಡ್ತಿರ್ತಾರೆ, ದುಡ್ಡು ಕೊಟ್ಟು ತೊಗೊಂಡು ಬರ್ತಾರಲ್ಲ, ಅಷ್ಟು ಈಜಿ ಅಲ್ಲ ಇದು. ಸರ್ವನಾಶ ಗ್ಯಾರಂಟಿ ಅವ್ರನ್ನೆಲ್ಲ ವಶ ಮಾಡ್ಕೊಳಕ್ಕೆ ಹೋದರೆ. ಏನಿದ್ರು ದೇವತೆಗಳನ್ನು ಭಕ್ತಿ ಮಾರ್ಗದಲ್ಲಿ ಪ್ರೀತಿಯಿಂದ ಅವ್ರನ್ನ ನಾವು ಪ್ರೀತಿ ಸಂಪಾದನೆ ಮಾಡ್ಕೋಬೇಕು, ಪ್ರೀತಿಯಿಂದ ಅವ್ರನ್ನ ಹೊಲಿಸ್ಕೋಬೇಕು, ಮಮತೆಯಿಂದ. ವಿನಯ, ಮಮತೆ, ಭಕ್ತಿ, ಭಯ ಭಕ್ತಿ ಎಲ್ಲ ಇರಬೇಕು. ಆಗ ಅವರು ನಮಗೆ ಪ್ರತ್ಯಕ್ಷ ಆಗಿ ಅವರೇ ನಮ್ಗೆ ಕೊಡಬೇಕಾಗಿರೋದನ್ನು ಕೊಡ್ತಾರೆ. ಅಷ್ಟೇ ಹೊರತು ಬಲಾತ್ಕಾರವಾಗಿ ಆ ವಿದ್ಯೆ ಹೇಳ್ಕೊಡ್ತೀನಿ, ಈ ವಿದ್ಯೆ ಹೇಳ್ಕೊಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಯಾರು ಮಾಡ್ತಾರೆ. ನಾನು ವೀಡಿಯೋ ನೋಡ್ಬಿಟ್ಟು ಅವ್ರಿಗೆಲ್ಲ ಕೆಳಗೆ ಉರಿದೋಗ್ಬಿಡುತ್ತೆ. ಉರಿದೋಗ್ಬಿಟ್ಟು ಒಂದು ಕಾಮೆಂಟ್ ಮಾಡೋದು, ಏನೇನೋ ಕಾಮೆಂಟ್ ಮಾಡೋದು. ಸರ್ವನಾಶ ಗ್ಯಾರಂಟಿ. ನೆನಪಿಟ್ಕೋಬೇಕು. ನನ್ನ ಹೆಸರು ಮೊದಲು ತಿಳ್ಕೊಬೇಕು, ನನ್ನ ಹೆಸರು ಏನಂತ. ಆಮೇಲೆ ಗೊತ್ತಾಗುತ್ತೆ ನನ್ನ ಹೆಸರು ಏನಂತ ತಿಳ್ಕೊಂಡು. ಗೊತ್ತಾಯ್ತಲ್ಲ, ಅವ್ರಿಗೆ ಹೇಳ್ತಾಯಿದ್ದೀನಿ ನೋಡಿರಿ. ಭಯ ಭಕ್ತಿಯಿಂದ ನಾವು ದೇವತೆಗಳನ್ನು ಹೊಲಿಸ್ಕೋಬೇಕು. ಅದು ಧರ್ಮ. ಹನುಮಂತ ಆಗಲಿ, ವಿಘ್ನೇಶ್ವರ ಆಗಲಿ, ಕುಮಾರಸ್ವಾಮಿ ಆಗಲಿ, ಶ್ರೀಮನ್ ನಾರಾಯಣ ಆಗಲಿ, ಹರಿಶಕ್ತಿ ಆಗಲಿ, ಶಿವಶಕ್ತಿ ಆಗಲಿ, ಬ್ರಾಹ್ಮಶಕ್ತಿ ಆಗಲಿ, ಸಚೇಂದ್ರಾದಿ ದೇವತೆಗಳು ಯಾರಾಗಲಿ, ಗುರುಗಳಾಗಲಿ, ಅವ್ರನ್ನ ನಾವು ಪ್ರೀತಿಯಿಂದ ಭಕ್ತಿಯಿಂದ ಅವ್ರನ್ನ ಆರಾಧಿಸಿ ಪೂಜಿಸಿ ಬೇಡ್ಕೋಬೇಕು, ಪ್ರಾರ್ಥಿಸ್ಕೋಬೇಕು. ನಾವು ಅವ್ರಿಗೆ ಶರಣಾಗತಿಯಾಗಿ ಹೊಲಿಸ್ಕೋಬೇಕು. ಅಷ್ಟೇ ಹೊರತು ಬಲಾತ್ಕಾರದಿಂದ ಅಲ್ಲ, ಯಾವ್ಯಾವ ಗಿಮಿಕ್ಸು, ಕುತಂತ್ರ, ಕುಚೋದ್ಯ ತಂತ್ರಗಳಿಂದ ಅಲ್ಲ ಹೊಲಿಸ್ಕೊಳ್ಳೋದು. ಅವ್ರನ್ನ ಬಂಧಿಸೋದಲ್ಲ. ಈ ನಾಗದೇವತೆಗಳನ್ನೂ ಹಂಗೆ ಬಂಧಿಸೋದು, ಮತ್ಸ್ಯ ದೇವತೆಗಳನ್ನ ಬಂಧಿಸೋದು, ಯಕ್ಷಿಣಿ ದೇವತೆಗಳನ್ನು ಬಂಧಿಸೋದು, ಜೊತೆಗೆ ಪ್ರತಿಂಗ್ರ ದೇವಿಯನ್ನು ಕೂಡ ವಶ ಮಾಡ್ಕೊಳ್ಳೋದಂತೆ, ಬೇತಾಳನ್ನು ಕೂಡ ವಶ ಮಾಡ್ಕೊಳ್ಳೋದಂತೆ. ನೋಡ್ರೆ ಹೆಂಗಿದೆ ಕತೆ. ಅಷ್ಟು ಈಜಿ ಅನ್ಕೊಬಿಟ್ಟವ್ರಿ. ಅಲ್ಲೋಗಿ ಮಟನ್ ಅಂಗಡಿಯಲ್ಲಿ ಮಟನ್ ತೊಗೊಂಡು ಬಂದು ಈಜಿ, ಕೋಳಿ ಕಟ್ ಮಾಡಿದಷ್ಟು ಈಜಿ ಅನ್ಕೊಬಿಟ್ಟಿದ್ದಾರೆ. ಆ ಮೀನು ಕಟ್ ಮಾಡ್ತಾರಲ್ಲ, ಸೌತೆಕಾಯಿ ಮೀನೆಲ್ಲ ಕಟ್ ಮಾಡ್ತಾರೆ, ಅಷ್ಟು ಈಜಿ ಅನ್ಕೊಬಿಟ್ಟಿದ್ದಾರೆ ಇವುಗಳೆಲ್ಲ ಹೊಲಿಸ್ಕೊಳ್ಳೋದು. ನೋಡಿ ಇವರೇ, ನಾನು ಹೇಳೋದಿಷ್ಟೇ, ಭಕ್ತಿ ಮಾರ್ಗ ಶ್ರೇಷ್ಠ, ಜ್ಞಾನ ಮಾರ್ಗ ಶ್ರೇಷ್ಠ. ಜ್ಞಾನದಿಂದ ಭಕ್ತಿಯಿಂದ ಮಾತ್ರ ನಾವೆಲ್ಲವನ್ನೂ ಪಡ್ಕೋಬೇಕು. ವಿನಯ, ನಮ್ರತೆ, ಭಯ ಭಕ್ತಿಯಿಂದ ಪಡ್ಕೋಬೇಕು. ಅದೇ ಯಾರ್ಯಾರೋ ಮೋಸ ಮಾಡ್ತಾರೆ, ವಂಚನೆ ಮಾಡ್ತಾರೆ, ಬೇಜಾನ ಹಣ ಪೀಕ್ತಾರೆ. ಅದಲ್ಲ. ನಾವು ಆನ್ಲೈನ್ ಕ್ಲಾಸ್ ಮಾಡ್ತೀವಿ ರೀ, ಬರೀ ಗುರುದಕ್ಷಿಣೆ ಮಾತ್ರ ತೊಗೊಳ್ತೀವಿ. ಗುರುದಕ್ಷಿಣೆ ಅಂದರೆ ನಮಗೆ ಬಟ್ಟೆ, ಬರೆ, ತರಕಾರಿ, ಹಣ್ಣು ಹಂಪಲ, ಅಕ್ಕಿ, ಅರ್ಧ ಕೆಜಿ ಅಕ್ಕಿ ಕೊಟ್ಟರೆ ಸಾಕು ನಮಗೆ. ಅಮ್ಮಮ್ಮ ಅಂದರೆ 2,000 ಅಂದರೆ 3,000 ಆಗುತ್ತೆ. ಒಂದು ಜೊತೆ ಬಟ್ಟೆ ಗುರುಗಳಿಗೆ, ಹಣ್ಣು ಹಂಪಲ ಒಂದು ಅರ್ಧ ಕೆಜಿ, ಅಕ್ಕಿ ಒಂದು ಅರ್ಧ ಕೆಜಿ, ಸಕ್ಕರೆ ಬೆಲ್ಲನೋ ಕೊಟ್ಟರೆ ಸಾಕು ನಮಗೆ, ಒಂದು 3,000. ಮತ್ತೆ ನಾವು ಫೀಸ್ ಕೇಳಲ್ಲ. ಅವ್ರು ಕೊಟ್ಟರು ಕೊಡೋದು, ಬಿಟ್ಟರೆ ಬಿಡ್ಬೋದು, ತಿಂಗಳು ಕೇಳಲ್ಲ. ಅಷ್ಟು ಕೊಟ್ಟರೆ ಸಾಕು ಫಸ್ಟು ಗುರುದಕ್ಷಿಣೆ ಅಂತ ಗುರುಗಳಿಗೆ. ಆಮೇಲೆ ಎಲ್ಲ ಕಲ್ತಾದ್ಮೇಲೆ ಹೋಗೋವಾಗ ಒಂದಷ್ಟು ಗುರುದಕ್ಷಿಣೆ ಕೊಟ್ಟರೆ ಸಾಕು. ಗೊತ್ತಾಯ್ತಲ್ಲ, ನಾವು ಕಲಿಸ್ಕೊಡ್ತೀವಿ, ಒಳ್ಳೆಯ ವಿದ್ಯೆ ಕಲಿಸ್ತೀವಿ. ಆರೋಗ್ಯ ಭಾಗ್ಯ ಲಭಿಸೋದು ಹೇಗೆ, ಆರೋಗ್ಯ ಭಾಗ್ಯ ಅದು ಕಲಿಸ್ಕೊಡ್ತೀವಿ. ಗೊತ್ತಾಯ್ತಾ? ಹಾಗೆ ಮನುಷ್ಯನ ಮಾನಸಿಕವಾಗಿ ಸ್ಥಿರತೆ ಜೀವನದಲ್ಲೇ ನಾವು ಸಂಪಾದನೆ ಮಾಡ್ತೀವಿ, ದುಡಿತೀವಿ. ಕೆಲವರು ಫ್ಯಾಕ್ಟ್ರಿಗಳಿಟ್ಟಿರ್ತಾರೆ, ಕೆಲವರು ಹೋಟೆಲ್ ಇಟ್ಟಿರ್ತಾರೆ, ಕೆಲವರು ಆಟೋ ಕಾರು ಬಾಡಿಗೆ ಕೊಡಿಸ್ತಿರ್ತಾರೆ, ಇನ್ನೇನೋ ಕೆಲವರು ತರಕಾರಿ ವ್ಯಾಪಾರ, ಹಣ್ಣು ವ್ಯಾಪಾರ ಮಾಡ್ತಿರ್ತಾರೆ, ಚಿಲ್ಲರೆ ಅಂಗಡಿ ಇಟ್ಕೊಂಡಿರ್ತಾರೆ, ಹೋಲ್ಸೇಲ್ ಅಂಗಡಿ ಇಟ್ಕೊಂಡಿರ್ತಾರೆ, ಇನ್ಯಾವುದೋ ಪೊಲೀಸ್ ಡ್ಯೂಟಿನೋ IAS IPS ಇನ್ನೊಂದ ಮತ್ತೊಂದ ಮಾಡ್ತಿರ್ತಾರೆ. ಎಲ್ಲರೂ ಬದುಕೋದಕ್ಕೋಸ್ಕರ ಇದ್ದೀವಿ. ಪ್ರಾಮಾಣಿಕವಾಗಿರಬೇಕು, ಒಳ್ಳೆಯ ಥರ ಇರಬೇಕು. ಅದರಲ್ಲಿ ನಮಗೆ ಆರೋಗ್ಯ ಭಾಗ್ಯ ಮುಖ್ಯ ಅಲ್ವಾ? ಯಾವುದೇ ಸಾಲುಗಳು ಬಾಧೆ ಇರಬಾರ್ದು, ರೋಗ ಇರಬಾರ್ದು. ನಮ್ಮ ಮನೆ ಮಕ್ಕಳು ನಾವೆಲ್ಲ ಚೆನ್ನಾಗಿದ್ದರೆ ಅಕ್ಕಪಕ್ಕ ಮನೆಗಳವರೆಲ್ಲ ಚೆನ್ನಾಗಿರ್ತಾರೆ, ಆ ಊರೇ ಚೆನ್ನಾಗಿರುತ್ತೆ, ಆ ಹೋಬಳಿ, ಆ ಜಿಲ್ಲೆ, ಆ ಸ್ಟೇಟು, ಆ ದೇಶ, ಇಡೀ ಜಗತ್ತೇ ಚೆನ್ನಾಗಿರುತ್ತೆ, ಭೂಮಂಡಲ ಅಲ್ವಾ? ಅದೇ ನಾವು ಕೆಟ್ಟವರಾಗ್ಬಿಟ್ರೆ, ಬಲಾತ್ಕಾರವಾಗಿ ಮಾಡ್ಕೊಳಕ್ಕೆ ಹೋದರೆ
ದೇವತೆಗಳೇ ಹೆಣ್ಣು ಮಕ್ಕಳನ್ನು ಬಲಾತ್ಕಾರವಾಗಿ ಮಾಡ್ಕೊಳ್ಳೋದು. ನಾಗದೇವತೆ ಆಗಲಿ, ಮತ್ಸ್ಯ ದೇವತೆ ಆಗಲಿ, ಯಕ್ಷಿಣಿ ದೇವತೆ, ಕುಮಾರಿಯರ ಬಲಾತ್ಕಾರ ಮಾಡ್ಕೊಳ್ಳೋದು ಇದು ಅಪರಾಧ ಅಲ್ಲವಂತೆ. ಅವ್ರು ಯಾರೋ ಹೇಳಿದ್ರು. ಅವ್ರಿಗೆಲ್ಲ ಉರಿ ಬಂದುಬಿಡುತ್ತೆ. ಇವರೆಲ್ಲ ಯಾರು ಗೊತ್ತೇನ್ರಿ, ಕುಂಬಳಕಾಯಿ ಕಳ್ಳಂದ್ರೆ ಹೆಗಲು ಮುಟ್ಕೊಂಡು ಇವರು ಬಂದೆಲ್ಲ ಕಾಮೆಂಟ್ಗಳು ಮಾಡೋದು. ಮಾಡೋಕ್ಕೆ ಕೆಲಸ ಇರಲ್ಲ ಅವರಿಗೆ. ಅವರು ನೋಡ್ರಿ, ನಮಗೂ ಹೆಣ್ಮಕ್ಳು ಇರುತ್ತೆ, ನಿಮಗೂ ಹೆಣ್ಮಕ್ಳು ಇರುತ್ತಲ್ಲ. ಹಂಗಾರೆ ಯಾರು ಬೇಕಾದ್ರೂ ಬಲಾತ್ಕಾರ ಮಾಡಲಿನ, ಎತ್ತಾಕೊಂಡು ಹೋಗ್ಲಿನ ಹೆಣ್ಮಕ್ಳನ್ನ, ಜೊತೆಗೆ ಹೆಣ್ತೀರ್ನೂ ಅಮ್ಮಗಳನ್ನೂ ಎತ್ತಾಕೊಂಡು ಹೋಗ್ಲಿನ, ಅಕ್ಕ ತಂಗಿರ್ನ, ಪರವಾಗಿಲ್ವಾ? ಏನೋ ಕೇಳೋಂಗಿಲ್ವ ನಾವು? ನೋಡ್ರಿ ಹೆಂಗಿದೆ ಇವ್ರಿಗೆಲ್ಲ ಕಾಮನ್ ಸೆನ್ಸ್ ಅನ್ನೋದು ಇದೆ ಅಲ್ಲ ನೋಡಿ. ಇವ್ರನ್ನೆಲ್ಲ ಅರೇ ಹುಚ್ಚರು ಅನ್ಬೇಕು, ಯಾವುದೇ ಡೌಟ್ ಇಲ್ಲ. ಅರೇ ಹುಚ್ಚರಾದರೂ ನಂಬೋದು, ಹುಚ್ಚರನ್ನಾದ್ರೂ ನಂಬೋದು. ಇವ್ರು ಇನ್ನೂ ವಿಕೃತ ಹುಚ್ಚರು, ವಿಕೃತ ಹುಚ್ಚರು ಅಂತೀವಿ. ಈ ರೀತಿ ವಶ ಮಾಡ್ತಾರಲ್ಲ, ವಶೀಕರಣ, ಇಂಥವ್ರನ್ನೇನು ಅನ್ಬೇಕು ಹೇಳಿ? ವಿಕೃತ ಹುಚ್ಚರು ಅಂತಾರೆ. ಜೊತೆಗೆ ತಾವು ಮಾಡಿದ ತಪ್ಪು ಅನ್ನೋ ಮನಸ್ಥಿತಿ ಕೂಡ ಇಲ್ಲ ಅವ್ರಿಗೆ. ಬ್ಯಾಡ್ ಕಾಮೆಂಟ್ಗಳು ಬಂದು ನನ್ನ ಚಾನಲಲ್ಲಿ ಬಂದು, ಈ ಚಾನಲಲ್ಲಿ ಬಂದು ಬ್ಯಾಡ್ ಕಾಮೆಂಟ್ ಮಾಡೋದು. ಏನಂತ ಡೋಂಗಿ ಬಾಬಾ ಅಂತ, ಏನೋ ಗೊತ್ತಿಲ್ಲ ಯಕ್ಷಿಣಿ ವಿದ್ಯೆ ಅಂತಾರೆ, ಏನೋ ಗೊತ್ತಿಲ್ಲ ಅಂಜನದ ಬಗ್ಗೆ ಏನೋ ಗೊತ್ತಿಲ್ಲ ಅನ್ನೋದು, ಅಕ್ಷಯ ಪಾತ್ರ ಬಗ್ಗೆ ಏನೋ ಗೊತ್ತಿಲ್ಲ ಅಂತ ಕಾಮೆಂಟ್ ಮಾಡೋದು. ಇವರೆಲ್ಲ ಯಾರು ಗೊತ್ತನ್ರಿ? ಸುಳ್ಳು ಹೇಳಿ ವಂಚನೆ ಮಾಡೋರು ಇವರೆಲ್ಲ. ಎಣ್ಣೆ ಹೊಡೆಯೋದು, ತಿನ್ನೋದು, ಕುಡಿಯೋದು, ಆ ಹೆಣ್ಮಕ್ಳು ಈ ಹೆಣ್ಮಕ್ಳು ಅವ್ರ ಹೆಂಡ್ರು ಇವ್ರ ಹೆಂಡ್ರು ಅಂದ್ಕೊಂಡು ಹೋಗೋದು. ಇವರೆಲ್ಲ ಬರೀ ಮನೆಯೊಳಗೆ ಕೆಲಸ ಮಾಡೋದು ವಿಕೃತಗಳು. ಇವ್ರಿಗೆಲ್ಲ ಘೋರ ನರ್ಕಗಳೆಲ್ಲ ಕೊಳೆಯೋದು. ಇವರು ಘೋರ ನರ್ಕಗಳಲ್ಲಿ ಕೊಳಿತಾರೆ ಈ ಪಾಪಿಗಳು. ಅಂತರ್ಪಿಸಾಚಿಗಳಾಗಿ ಸುತ್ತ ಕೂತ್ಕೊಳ್ತಾರೆ. ಬರೀ ಇವ್ರ ಕಾಲಿಟ್ಟು ಕಡೆ ಇನ್ನೊಬ್ರಿಗೆ ಹಿಂಸೆ ಮಾಡೋದು, ಕಾಲಿಟ್ಟು ಕಡೆ ಇನ್ನೊಬ್ರಿಗೆ ದೋಚೋದು, ಕಾಲಿಟ್ಟು ಕಡೆ ಇನ್ನೊಬ್ರಿಗೆ ವಂಚನೆ ಮಾಡೋದು. ಅದೇ ಕುಚೇಷ್ಟ ಕುತಂತ್ರ ಬುದ್ಧಿಗಳಿರ್ತದೆ ಇವ್ರಿಗೆ. ಈ ಯಾರ್ಯಾರು ಬ್ಯಾಡ್ ಕಾಮೆಂಟ್ಗಳು ಮಾಡ್ತಾರೆ ಅವರೆಲ್ಲ ಅವರೇ, ಇನ್ಯಾರೂ ಅಲ್ಲ, ಅವರೇ. ಒಳ್ಳೆಯವ್ರು ಯಾರು ಮಾಡ್ತಾರೆ ಪಾಪ ನಿಮ್ಮಂಥವ್ರು. ನೋಡ್ರಿ, ಒಳ್ಳೆಯವ್ರು ನಿಮ್ಮಂಥವ್ರು ಯಾರು ಇಲ್ಲಿ ನನಗೆ ಕೆಟ್ಟದಾಗಿ ಅನ್ನೋದಿಲ್ಲ, ಕೆಟ್ಟದಾಗಿ ಕಾಮೆಂಟ್ ಮಾಡೋದಿಲ್ಲ. ಇನ್ನೂ ನಮಸ್ತೆ ಗುರುಗಳೇ, ನೀವು ಹೇಳ್ತಾರೆ ಕರೆಕ್ಟ್ ಗುರುಗಳೇ, ನೀವು ಹೇಳ್ತಾರೆ 100% ಗುರುಗಳೇ, ನೀವು ಹೇಳ್ತಾರೆ 1000% ಗುರುಗಳೇ ಅಂತ ಮಾಡಿದ್ದಾರೆ. ಅಂಥವ್ರು ಎಷ್ಟು ಜನ, ಲಕ್ಷಕ್ಕೆ ಎಷ್ಟೋ ಜನ ಆ ಥರ ಒಳ್ಳೆ ಕಾಮೆಂಟ್ಗಳು ಮಾಡಿದ್ದಾರೆ. ಆದರೆ ಅದರಲ್ಲಿ ಯಾರೋ ಇಂಥ ಕುಂಬಳಕಾಯಿ ಕಳ್ಳರು ಇರ್ತಾರೆ ನೋಡಿ, ಹೆಗಲು ಮುಟ್ಕೊಂಡು ನೋಡ್ತಾರಲ್ಲ, ಅವ್ರು ಬಂದು ಸೇರ್ಕೊಬಿಡ್ತಾರೆ ಒಂದು ಸಾರಿ. ಇನ್ನೇನು ಅವ್ರಿಗೆ ಸ್ವಂತ ದುಡ್ಡಿನಲ್ಲಿ ಮೊಬೈಲು ತೊಗೊಂಡಿರಲ್ಲ, ಸ್ವಂತ ದುಡ್ಡಿನಲ್ಲೇ ಆ ಕರೆನ್ಸಿನೂ ಹಾಕ್ಸಲ್ಲ. ಎಲ್ಲ ಹೆಂಡ್ತಿ ಮಕ್ಕಳು ದುಡ್ದಿದ್ದೋ ಇಲ್ಲ ಯಾರೋ ದುಡ್ದಿದ್ದೋ ದೋಚ್ಕೊಂಡು ಬಂದು ಮಾಡಿಕೊಂಡು ಎಣ್ಣೆ ಹೊಡ್ಕೊಂಡು ತಿನ್ಕೊಂಡು ಕೂತಿರ್ತಾರೆ. ಗೊತ್ತಾಯ್ತಲ್ಲ? ಅಂಥವ್ರು ಬಿಡಿ, ಅಂಥವ್ರ ವಿಚಾರ ಬೇಡ ನಮಗೆ. ನಾನು ನಿಮಗೆ ಯಾಕೆ ಹೇಳಕ್ಕೆ ಬಂದಿಷ್ಟು ಅಂದರೆ, ಇದ್ರ ಬಗ್ಗೆ ಹಿಂದೆ ನಾನು ಹಾಕಿದ್ದೀನಿ, ಯಕ್ಷಿಣಿ ಬಗ್ಗೆ ಹಾಕಿದ್ದೀನಿ, ಅಂಜನದ ಬಗ್ಗೆ ಹಾಕಿದ್ದೀನಿ, ಅಕ್ಷಯ ಪಾತ್ರ ಬಗ್ಗೆ ಹಾಕಿದ್ದೀನಿ. ಆದರೆ ಈ ಕುಡುಕರು ಸವಸ, ಈ ಕಳ್ಳರು ಸವಸ ಇಲ್ಲಿ ತಡ್ಕೊಳಕ್ಕಾಗ್ತಿಲ್ಲ, ಅವಾಗ ಬಂದು ಸೇರ್ಕೊಬಿಡ್ತಾರೆ. ಅದಕ್ಕೆ ಅವ್ರು ಬರ್ತಾ ಹೋಗ್ತಾ ಬಿಡ್ರಿ. ದಾರಿಯಲ್ಲಿ ಹೋಗ್ತಾಯಿದ್ರೆ ಎಷ್ಟೋ ನಾಯಿಗಳು ಬಗಳ್ತವೆ, ಅವೆಲ್ಲ ಏನು ಮಾಡೋಕ್ಕಾಗಲ್ಲ. ನಮ್ಮ ಕಿವಿಯಲ್ಲಿ ಹಾಕೋಬಾರ್ದು. ನಮ್ಮ ಗುರಿ ನಾವು ಮುಟ್ಟಬೇಕು, ನಮ್ಮ ಸಾಧನೆ ನಮ್ಮದು, ನಾವು ಮುಟ್ಟಬೇಕಾದ ಗುರಿ ನಾವು ಮುಟ್ಟಬೇಕು, ನಾವು ಸಾಧಿಸ್ಬೇಕು. ನಾವು ಚೆನ್ನಾಗಿದ್ರೂ ಜನ ನೋಡಲ್ಲ, ಕೆಟ್ಟೋದ್ರೂ ನೋಡಲ್ಲ. ಅದೇ ಇಲ್ಲಿನ ಪರಿಸ್ಥಿತಿ. ಗೊತ್ತಾಯ್ತಲ್ಲ? ಬಿಡಿ, ಅವ್ರು ನನ್ನ ತಲೆಗೆ ಹಾಕ್ಕೊಳ್ಳಲ್ಲ. ನಾನು ಯಾಕೆ ಎಷ್ಟು ವಿಚಾರ ಹೇಳಿದ್ನಂದರೆ, ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ. ನೋಡಿರಿ, ಹಳೆಯ ಕಾಲದಲ್ಲೇ ಅಂಜನ ಇತ್ತು. ಅದು ಟೈಮ್ ಮಿಷಿನ್, ಟೈಮ್ ಟ್ರಾವೆಲ್ ಥರ ಅಂಜನ ಇತ್ತು ಹಳೆಯ ಕಾಲದಲ್ಲಿ. ಆದರೆ ಹೀಗೆಲ್ಲ ವಂಚನೆ ಮಾಡ್ತಾರೆ. ಹಳೆಯ ಕಾಲದಲ್ಲಿ ಒಳ್ಳೆ ತಪಸ್ವಿಗಳಿದ್ರು, ದೇವತೆಗಳನ್ನು ಗುರುಗಳನ್ನು ಹೊಲಿಸ್ಕೊಳ್ತಾ, ಅದಕ್ಕೆ ಅಂಜನ ಗಿಫ್ಟಾಗಿ ಪಡಿತಾಯಿದ್ರು. ಹಾಗೆ ಅಕ್ಷಯ ಪಾತ್ರ ಗಿಫ್ಟಾಗಿ ಪಡಿತಾಯಿದ್ರು. ಹಾಗೆ ಯಕ್ಷಿಣಿಯರು ಅವರಿಗೆ ಪ್ರತ್ಯಕ್ಷ ವರ ಕೊಡೋರು. ಆಮೇಲೆ ಬರ್ತಾ ಏನಾಯ್ತು ಅಂದರೆ ಬಲಾತ್ಕಾರ ಆಗೋಯ್ತು, ಕುತಂತ್ರಗಳಾಗೋಯ್ತು, ವಂಚನೆ ಆಗೋಯ್ತು. ಇದು ಕ್ಲಾರಿಟಿ. ಈಗ ಅರ್ಥ ಆಯ್ತಾ ನಿಮಗೆ? ಇಲ್ಲೆಲ್ಲ ಸತ್ಯನೇ. ದೆವ್ವಗಳೂ ಇದೆ, ಭೂತಗಳೂ ಇದೆ, ಪ್ರೇತಗಳೂ ಇದೆ, ಪಿಶಾಚಗಳು ಇದೆ, ದೇವತೆಗಳೂ ಇದ್ದಾರೆ, ಮಹಾತ್ಮರು ಇದ್ದಾರೆ, ದಿವ್ಯಶಕ್ತಿಗಳು ಇದೆ, ಎಲ್ಲವೂ ಇದೆ ಈ ಜಗತ್ತಿನಲ್ಲಿ. ಅಂಜನಾನೂ ಇದೆ, ಅಕ್ಷಯ ಪಾತ್ರೆನೂ ಇದೆ, ದಿವ್ಯಾಸ್ತ್ರಗಳು ಇದೆ. ದಿವ್ಯಾಸ್ತ್ರಗಳು ಎಲ್ಲ ಹಾಕಿದ್ದೀನಿ ನೋಡಿ, ಈ ವಿಡಿಯೋ ಹಾಕಿದ್ದೀನಿ ನಾನು ಹಿಂದೆ ನೋಡಿ, ಎಲ್ಲವೂ ಇದೆ. ಆದರೆ ಅದನ್ನು ಈಗ ಯಾರಿಗೂ ವಶ ಮಾಡ್ಕೊಳ್ಳೋ ಸಾಮರ್ಥ್ಯ ಇಲ್ಲ. ಆದರೆ ಹೆಸರು ಹೇಳ್ಕೊಂಡು ಬದುಕ್ತಿದ್ದಾರೆ. ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ, ಈ ಸಿನಿಮಾ ಆಕ್ಟ್ರುಗಳು ಸತ್ತೋಗ್ಬಿಟ್ರು, ಅವ್ರ ಫೋಟೋ ಇಟ್ಕೊಬಿಟ್ಟು ಇವ್ರು ದುಡ್ಡು ಮಾಡ್ಕೊಬಿಡ್ತಾರೆ. ಒಂದು ಕೋತಿ ಎಲ್ಲಾದರೂ ಸತ್ತೋಗ್ಬಿಟ್ರೆ ಅದನ್ನು ಇಟ್ಕೊಬಿಟ್ಟು ದುಡ್ಡು ಮಾಡ್ಕೊಬಿಡ್ತಾರೆ. ಯಾರೋ ಒಬ್ಬ ಏನೋ ಒಂದು ಸತ್ತಾಗ್ಬಿಟ್ರೆ ಅವನ್ನ ಎತ್ತಕೊಂಬಂಡ ಎಣಾನಿಗೆ ಕೊಟ್ಟು ದುಡ್ಡು ಮಾಡ್ಕೊಬಿಡ್ತಾರೆ. ಹಾಗೆ ಅವ್ರ ಹೆಸರು ಇವ್ರ ಹೆಸರು ಹೇಳ್ಕೊಳೋದು, ಆಗ ಮಾಡೋದು, ಹಿಂಗೆ ಮಾಡೋದು, ಇವರೆಲ್ಲ ದೋಚಂತವ್ರೆ. ಇಂಥ ಒಳ್ಳೆ ವಿಚಾರನ ಇರೋದು ಇದ್ದಾಗ ನಮ್ಮಂಥವ್ರು ಯಾರೋ ಒಬ್ಬ ಗುರುಗಳು ಹೇಳಿದ್ರೆ ಅವ್ರಿಗೆ ಕೆಟ್ಟ ಕಾಮೆಂಟ್ ಮಾಡೋದು. ಈಗ ಇವ್ರದ್ದು ಕ್ಯಾರೆಕ್ಟರ್ಗಳಂಗೆ ಈಗ ಇರ್ತೈತೆ. ಇವ್ರದ್ದೇ ಒಂದು ವರ್ಸ್ಟು ಟೀಮ್ ಇರುತ್ತೆ. ಇವರೆಲ್ಲ ಘೋರ ನರಕಗಳಲ್ಲಿ ಕೊಳಂತವ್ರೆ. ಒಂದು ಪೈಸಾಕ್ಕೂ ಇವರು ಯೋಗ್ಯತೆ ಇರಲ್ಲ ಇವರು ಮಕ್ಕಳಿಗೆ. ಗೊತ್ತಾಯ್ತಲ್ಲ? ಓಕೆ ಇವರೇ, ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ. ಪಾಪಿಗಳು, ಪರಮ ನೀಚರು, ನಿಕೃಷ್ಟರು ಎಲ್ಲ ಕಡೆ ಇರ್ತಾರೆ, ತುಂಬ ಜನ ಇರ್ತಾರೆ.
ಅವ್ರ ಮಧ್ಯೆ ಪಾಪ ಒಳ್ಳೆಯವ್ರು ಸಿಕ್ಕಾಕೊಂಡು ನರಳ್ತಿರ್ತಾರೆ. ಅಂಥವ್ರನ್ನ ಏನಾದರೂ ಮಾಡಿ ಆ ಒಳ್ಳೆಯವ್ರನ್ನ ಏನಾದರೂ ಮಾಡಿ ಕೆಟ್ಟವರಿಂದ ರಕ್ಷಣೆ ಮಾಡಬೇಕನ್ನೋದು ನನ್ನ ಗುರಿ. ಅದಕ್ಕೆ ಈ ರೀತಿ ಒಂದೊಂದು ವೀಡಿಯೋ ಮಾಡಿ ನಿಮ್ಮ ಮುಂದೆ ಇಡ್ತೀನಿ. ಯಾರು ಏನಾದರೂ ನನಗೆ ಅಂದ್ಕೊಳ್ಳಿ ಪರವಾಗಿಲ್ಲ, ಕೆಟ್ಟ ಕಾಮೆಂಟ್ಗಳು ಮಾಡಲಿ, ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಮಾಡಿದ್ದ ಅವ್ರು ಪಾಪ ಅನುಭವಿಸ್ತಾರೆ, ಅವ್ರ ತಲೆ ಮೇಲೆ ಇರುತ್ತೆ, ಅವ್ರು ಹಾಳಾಗಿ ಹೋಗ್ತಾರೆ ಬಿಡಿ, ಆ ವಿಷಯ ನಮ್ಗೆ ಬೇಡ. ಆದರೆ ನನ್ನ ಗುರಿ ಯಾರು ಅಮಾಯಕರು ಈ ಜಗತ್ತಿನಲ್ಲಿದ್ದಾರೆ ಅವ್ರ ಮೇಲೆ ಈ ಕೆಟ್ಟವರು ಆಟ ಆಡ್ತಾರೆ. ಅಮಾಯಕರ ಮೇಲೆ ಅಮಾಯಕರ ಅಮಾಯಕತ್ವದ ಮೇಲೆ ಈ ಕೆಟ್ಟವರು ಆಟ ಆಡ್ತಾರೆ. ಅಂಥ ದುಷ್ಟರಿಗೆ ಸರಿಯಾದ ಶಿಕ್ಷೆ ಒಂದಲ್ಲ ಒಂದಿನ ಆಗುತ್ತೆ, ನಮ್ಮಂಥವ್ರ ಶಾಪ ತಗಲುತ್ತೆ. ಆದರೆ ಒಳ್ಳೆಯವ್ರಿಗೆ ಪಾಪ ಅವರಿಂದ ತೊಂದರೆ ಆಗ್ತಾಯಿರುತ್ತೆ, ಮೋಸ ಆಗ್ತಾಯಿರುತ್ತೆ, ವಂಚನೆ ಆಗ್ತಾಯಿರುತ್ತೆ. ಎಲ್ಲೆಲ್ಲೋ ವಂಚನೆ ಮಾಡಿಬಿಡ್ತಾರೆ. ವಯಸ್ಸಾಗಿರೋ ಮುದುಕರ ಹತ್ರ ಅಮಾಯಕರ ಹತ್ರ ಏನೇನೋ ಹೇಳ್ಬಿಟ್ಟು ಅವ್ರ ಒಡವೆ ದುಡ್ಡು ಎಲ್ಲ ದೋಚ್ಕೊಂಡು ಓಡೋಗ್ಬಿಡ್ತಾರೆ. ಅದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಪೊಲೀಸ್ನವರು ಆ ಬಸ್ಸುಗಳ ಮೇಲೆ ಬರೆದಿರ್ತಾರೆ, ಟಿ ವಿನಲ್ಲಿ ಮೊಬೈಲಲ್ಲಿ ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಮಾಡ್ತಿರ್ತಾರೆ. ಹುಷಾರಾಗಿರ್ರಿ, ಅಪರಿಚಿತ ವ್ಯಕ್ತಿಗಳ ಮಾತುಗಳು ಕೇಳಬೇಡಿ, ಅವ್ರು ವಂಚನೆ ಮಾಡ್ತಾ ಪೊಲೀಸ್ನವರು ಎಚ್ಚರಿಸ್ತಾನೆ ಇರ್ತಾರೆ. ಆದರೂ ಇದು ನಡೀತಾನೆ ಇರುತ್ತೆ. ಆದರೆ ನಾನು ಒಂದು ಸಮಾಜ ಸೇವೆ 4 ಜನಕ್ಕೆ ಎಚ್ಚರಿಕೆ ಆಗಲಿ ಅಂತ ಈ ಅಂಜನದ ಬಗ್ಗೆ, ಯಕ್ಷಿಣಿ ಬಗ್ಗೆ, ಇವುಗಳ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ. ಇನ್ನೂ ಕೊಡ್ತೀನಿ. ನಿಮ್ಮ ಪ್ರೋತ್ಸಾಹ ಸದಾ ನನಗಿರಬೇಕು. ಕೆಟ್ಟವರಿಂದ ನೀವು ಬಚಾವಾಗಬೇಕು, ಕೆಟ್ಟವರ ವಂಚನೆಗೆ ಮೋಸಾಗಿ ನೀವು ಒಳಗಾಗಬಾರ್ದು ಅನ್ನೋದು ನನ್ನ ಗುರಿ. ಅದಕ್ಕೆ ನಾನು ಈ ಥರ ವೀಡಿಯೋಗಳಾಗ್ತೀನಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೀರಿ. ಇನ್ನೂ ಬೇರೆ ಯಾವ ಥರ ವೀಡಿಯೋಗಳು ಮಾಡಬೇಕು ನೀವು ಬರೀರಿ, ನಾನು ಮಾಡ್ತೀನಿ. ನಾನು ಯಾರಿಗೂ ಈ ದುಷ್ಟರಿಗೆ ಹೆದರ್ಕೋಬೇಕಾದ ಅಗತ್ಯ ಇಲ್ಲ. ಅವ್ರವ್ರು ಮಾಡಿದ್ದು ಅವ್ರ ಹಿಂದೆ ಇರುತ್ತೆ. ನಾನೇನು ಅವ್ರಿಗೆ ಶಾಪ ಹಾಕಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ನಾನು ಕೆಟ್ಟದ್ದು ಅವ್ರಿಗೆ ಬಯಸಬೇಕಾಗಿಲ್ಲ, ಅವ್ರು ಮಾಡಿದ್ದು ಅವ್ರ ಹಿಂದೆ ಇರುತ್ತೆ. ನಾನು ಒಳ್ಳೆಯವ್ರಿಗೆ ಒಳ್ಳೆಯದನ್ನು ಮಾಡ್ತೀನಿ, ಆ ಒಳ್ಳೆತನ ನನ್ನನ್ನು ಕಾಪಾಡುತ್ತೆ ಅನ್ನೋ ನನಗೆ ನಂಬಿಕೆ ಇದೆ. ಅದಕ್ಕೆ ನೀವು ಯಾರಿಗೂ ಒಳಗಾಗಬೇಡಿ, ಯಾರ ವಂಚನೆಗೂ ನೀವು ಒಳಗಾಗಬೇಡಿ, ಒಳ್ಳೆ ಥರ ಹೋಗಿ. ಅದಕ್ಕೆ ನಿಮ್ಮ ಸಹಕಾರ ನನಗೆ ಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಒಂದು ಲೈಕ್ ಮಾಡಿ ದಯವಿಟ್ಟು, ಅದೇ ನನಗೆ ನೀವು ಕೊಡೋ ಪ್ರೋತ್ಸಾಹ. ಹಾಗೆ ನಮ್ಮ ಚಾನಲ್ಲು ಸಮಾಜ ಸೇವೆಗಾಗಿರುತ್ತೆ. ಹಾಗೆ ನಾವಿಲ್ಲಿ ಆನ್ಲೈನ್ ಕ್ಲಾಸಲ್ಲಿ ಗುರುಕುಲ ಅಂತಿದೆ, ಓಂ ಶ್ರೀ ಶಕ್ತಿ ಮಹಾತ್ಮೆ ಗುರುಕುಲ ಅಂತ ಇರುತ್ತೆ. ಇಲ್ಲಿ ಪಾಠ ಮಾಡ್ತೀವಿ. ಎಷ್ಟೋ ಜನ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಕಾಲೇಜ್ ಹುಡುಗಿರು ಕಲಿತಾ ಇದ್ದಾರೆ. ಕೆಲವರು ಮನೆಗಳಲ್ಲಿ ಹೆಂಗಸರಿರ್ತಾರೆ, ಪಾಪ ಅವರು ಕಲಿತಿದ್ದಾರೆ. ಅವ್ರ ಹತ್ರ ದುಡ್ಡಿರಲ್ಲ. ನಾವು ಉಚಿತವಾಗಿ ಅವ್ರಿಗೆ ಶಿಕ್ಷಣ ಕೊಡ್ತಾಯಿದ್ದೀವಿ. ಯಾರೋ ಸುಮ್ಮನೆ ದಕ್ಷಿಣ ಕೊಡ್ತಾರೆ, ಅದು ತಗೊಳ್ತೀವಿ. ಇನ್ನು ಕೆಲವ್ರಿಗೆ ಇರಲ್ಲ, ಅವ್ರಿಗೆ ಫ್ರೀಯಾಗಿ ಪಾಠ ಮಾಡ್ತೀವಿ. ಇಲ್ಲಿ ನಮ್ಮದು ಟ್ರಸ್ಟ್ ಇದೆ. 7 ಕಡೆ ನಮ್ಮದು ಸಬ್ ಇದೆ, ಟ್ರಸ್ಟ್ಗಳು ಜಿಲ್ಲೆಗಳಲ್ಲಿ, 7 ಜಿಲ್ಲೆಗಳಲ್ಲಿದೆ. ಇಲ್ಲಿ ಕೆಲಸ ಕಾರ್ಯಗಳು ಸಿಗುತ್ತೆ, ಉದ್ಯೋಗನೂ ಸಿಗುತ್ತೆ. ಕೆಲವರಿಗೆ ಟ್ರೈ ಮಾಡ್ಬೋದು, ಮಾಡಿ. ನಾನು ನಂಬರ್ ತಗೊಳ್ಳಿ, ಕಾಲ್ ಮಾಡಿ. ಓಕೆ, ನಿಮ್ಗೆ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಾಗೆ ಹಿಂದಿನ ವೀಡಿಯೋಗಳು ನೋಡಿ, ಮುಂದಿನ ವೀಡಿಯೋಗಳು ನೋಡಿ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಗೆ ಯಾರು ಇಷ್ಟಪಡ್ತಾರೆ, ಒಳ್ಳೆಯವರು, ಧರ್ಮವಂತರು, ಒಳ್ಳೆಯವರು, ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಒಟ್ಟಿನಲ್ಲಿ ಎಲ್ಲರಿಗೂ ಒಳ್ಳೆಯ ಬುದ್ಧಿ ಬರಲಿ, ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.